ಪ್ರೈಸ್ ದ ಲಾರ್ಡ್. ಹೇಗಿದ್ದೀರಾ ಎಲ್ಲ? ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ. ಯೇಸುವೆ ವಂದನೆ. ಯೇಸುವೆ ಆರಾಧನೆ. ಯೇಸುವೆ ಮಹಿಮೆ. ಹಲ್ಲೆಲೂಯಾ. 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 ಯೇಸುವಿನ ಜಾಗವನ್ನು ತುಂಬಲು ಈ ಲೋಕದಲ್ಲಿ ಯಾವ ಮನುಷ್ಯನಿಗೂ ಸಾಧ್ಯವಿಲ್ಲ. ಪ್ರೈಸ್ ದ ಲಾರ್ಡ್. ಯೇಸುವಿನ ಆ ಜಾಗವನ್ನು ತುಂಬಿಸಲಿಕ್ಕೆ ಈ ಪ್ರಪಂಚದಲ್ಲೇ ಯಾರಿಗೂ ಸಾಧ್ಯ ಇಲ್ಲ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಹೇಳಬೇಕು ಅನ್ನಿಸ್ತು. ಆ ದೇವಾಲಯದಿಂದ ಹೊರಗಡೆ ಬರುವಾಗ ಒಂದು ಸಹೋದರಿ ಬಂದು ಹಂಚ್ಕೊಳ್ತಾ ಇದ್ರು. ಏನಂತ ಅಂದರೆ, ನನ್ನ ತಾಯಿ ನನ್ನ ಕಳ್ಕೊಂಡಿದ್ದೀನಿ ತಾಯಿಯನ್ನು. ಬಟ್ ಆ ತಾಯಿಯನ್ನು ಕಳ್ಕೊಂಡಂಥ ಆ ಒಂದು ನೋವು, ಆ ನೋವಿನಿಂದ ನನಗೆ ಹೊರಗಡೆ ಬರಲಿಕ್ಕೆ ಆಗ್ತಾನೇ ಇಲ್ಲ, ಸಾಧ್ಯನೇ ಇಲ್ಲ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಇದೇ ಪರಿಸ್ಥಿತಿಯಲ್ಲಿ ಅನೇಕರು ಅನೇಕ ಕ್ಷೇತ್ರಗಳಲ್ಲಿ ಯೇಸುವಿಲ್ಲದೆ ಅನೇಕ ಬಂಧನಗಳಿಗೆ ಬಲಿಯಾಗಿ ಒಂದು ದುಃಖಕರವಾದ ಒಂದು ಕಷ್ಟ ಸಂಕಟಗಳ ಅಥವಾ ಬದುಕಲಿಕ್ಕೆ ಆಸೆ ಇಲ್ಲದ ಒಂದು ಬದುಕನ್ನು ಬದುಕ್ತಾ ಇದ್ದಾರೆ ಎಷ್ಟೋ ಮಂದಿ. ಪ್ರಿಯರೇ, ಯೇಸು ಸ್ವಾಮಿ ಬಹಳ ಸುಂದರವಾಗಿ ಹೇಳಿದರು. ಏನಂತ ಅಂದರೆ, ನನಗಿಂತ ನೀನು ಹೆಚ್ಚಾಗಿ ಯಾರನ್ನ ಪ್ರೀತಿಸಿದ್ರು ಕೂಡ ನೀನು ನನ್ನವನಾಗಲು ಯೋಗ್ಯನಲ್ಲ ಅಂತ. ಈ ಮಾತಿನ ಅರ್ಥ, ಅವ್ರು ನನ್ನನ್ನು ಬೈತಾ ಇಲ್ಲ. ನಾನೇನೋ ನನ್ನ ತಾಯಿನ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ, ತಂದೆನ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ ಅಂತೇಳಿ ನನಗೊಂದು ಶಾಪ ಆಗ್ತಾ ಇಲ್ಲ. ಆ ಮಾತಿನ ಅರ್ಥ ಏನು ಅಂದರೆ, ಯೇಸುವಿಗಿಂತ ಮಿಗಿಲಾಗಿ ನಾನು ಯಾರನ್ನ ಪ್ರೀತಿಸ್ತೀನೋ ಅವರಿಂದ ನನಗೆ ನೋವೆ. ಯಾವ ರೀತಿ ಅಂದರೆ, ಅವರ ಒಂದು ಫೆಲೋಶಿಪ್ಪಲ್ಲಿ ನಾವು ಬದುಕುವಾಗ, ಅವರ ಅನ್ಯೋನ್ಯತೆಯಲ್ಲಿ ನಾವು ಬದುಕುವಾಗ, ಒಂದು ದಿವಸ ಅವರನ್ನ ಮಿಸ್ ಮಾಡಿಕೊಂಡಾಗ ನಮಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ಪ್ರೈಸ್ ದ ಲಾರ್ಡ್. ಹೌದಾ? ಈ ಥರ ಅನುಭವಗಳು ಆಗಿರಬೇಕಲ್ಲ? ಖಂಡಿತ ಆಗೋದಿಲ್ಲ, ಸಾಧ್ಯನೇ ಇಲ್ಲ. ಈ ಒಂದು ದೃಷ್ಟಿಯಿಂದಾನೇ ಈ ಒಂದು ಸತ್ಯದ ಅರಿವು ನಮಗೆ ದೇವರು ಕೊಟ್ಟಿದ್ದು ಆ ವಾಕ್ಯದ ಮುಖಾಂತರ. ನನಗಿಂತ ಹೆಚ್ಚಾಗಿ ನೀನು ಯಾವುದನ್ನು ಪ್ರೀತಿಸಬೇಡ. ಪ್ರೈಸ್ ದ ಲಾರ್ಡ್. ಕರೋನಾದಲ್ಲಿ ಸುಮಾರು ಜನ ಕೆಲಸ ಕಳ್ಕೊಂಡ್ರು. ಕೆಲಸ ಕಳ್ಕೊಂಡು ನೋಡೋಣ ಬಿಡು ಅಂತ ಬದುಕಲಿಲ್ಲ, ಆತ್ಮಹತ್ಯೆ ಮಾಡ್ಕೊಂಡು ಸತ್ತೇ ಹೋದರು. ಮುಂದೆ ನಮ್ಮ ಬದುಕು ಹೇಗೆ ಅಂತೇಳಿ. ಕಾರಣ ಏನು ಅಂದರೆ, ಅವರು ಪ್ರೀತಿಸಿದ್ದು ಅವರ ಕೆಲಸವನ್ನು, ಅವರು ಪ್ರೀತಿಸಿದ್ದು ಅವರಿಗೆ ಏನು ಗೊತ್ತಿದೆಯೋ ಅದನ್ನು, ಯಾರು ಗೊತ್ತಿದ್ದಾರೋ ಅವರನ್ನು. ಪ್ರಿಯ ಸಹೋದರ ಸಹೋದರಿ, ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದ್ದು, ಈ ಲೋಕದಲ್ಲಿ ಯೇಸುವಿನ ಜಾಗವನ್ನು ತುಂಬಿಸಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಆದ್ದರಿಂದ ಅವರ ವಾಕ್ಯಕ್ಕೆ ಮೊದಲ ಆದ್ಯತೆಯನ್ನು ಕೊಡೋಣ, ಅವರ ವಾಕ್ಯಗಳನ್ನು ಕಲ್ತ್ಕೊಳ್ಳೋಣ, ಅವರ ಅನ್ಯೋನ್ಯತೆಯಲ್ಲಿ ಜೀವಿಸೋದನ್ನು ಅಭ್ಯಾಸ ಮಾಡಿಕೊಳ್ಳೋಣ ಪ್ರೀತಿಯಿಂದ. ಆಗ ನೋಡಿ, ನಿಮ್ಮ ಜೀವಿತದಲ್ಲಿ ಬದಲಾಗಬೇಕು ಅಂತ ನೀವು ಟ್ರೈ ಮಾಡೋದೇನು ಬೇಡ, ನಿಮ್ಮ ಜೀವನವನ್ನು ನಿಮ್ಮ ಒಳಗಡೆ ಬಂದ ಯೇಸು ಬದಲಾಯಿಸ್ತಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. 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 ಪ್ರಿಯ ಸಹೋದರ ಸಹೋದರಿ, ಯಾವುದೇ ಒಂದು ಕೆಲಸ, ಕಂಪನಿ, ಮನೆ ಕೆಲಸ, ಯಾವುದೇ ಒಂದು ಕೆಲಸ, ಆ ಕೆಲಸಕ್ಕೆ ನಾವು ಸೇರಿಕೊಂಡಾಗ ನಮ್ಮ ಒಂದು ಆಸೆ ಏನಿರುತ್ತೆ, ಏನಿರ್ಬೋದು ನಮ್ಮ ಆಸೆ? ಎಲ್ಲೋ ಒಂದು ಕಡೆ ಕೆಲಸಕ್ಕೆ ಹೋಗ್ತೀವಿ, ಮನೆ ಕೆಲಸನೋ ಯಾವುದೇ ಒಂದು ಕೆಲಸ, ಆಫೀಸೋ ಯಾವುದೋ ಒಂದು ಕೆಲಸ, ಏನಿರುತ್ತೆ ನಮ್ಮ ಆಸೆ? ಸಂಬಳನ? ಓಕೆ, ದುಡ್ಡು ಆಸೆ ಇಲ್ಲ ಅಂಥವನಿಗೇನು ಆಸೆ ಇರ್ಬೋದು? ಆ ಯಜಮಾನನನ್ನು ಮೆಚ್ಚಿಸಬೇಕು. ಪ್ರೈಸ್ ದ ಲಾರ್ಡ್. ಯಾರನ್ನ ಮೆಚ್ಚಿಸಬೇಕು? ಯಾರನ್ನ? ನಾನು ಎಲ್ಲಿ ಸೇರ್ಕೊಂಡಿದ್ದೀನೋ ಆ ಕಂಪನಿಯ, ಆ ಮನೆಯ ಓನರ್ ಯಾರಿದ್ದಾರೋ ಅವ್ರನ್ನ ನಾನು ಮೆಚ್ಚಿಸಬೇಕು, ಅವರು ನನ್ನನ್ನು ಮೆಚ್ಕೋಬೇಕು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಅವನು ಮೆಚ್ಚಬೇಕಾದ್ರೆ ನಾವೇನು ಮಾಡ್ತೀವಿ? ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಕೆಲಸ ಮಾಡ್ತೀವಿ. ಆಗ ಅವನಿಗೇನಾಗತ್ತೆ? ಮೆಚ್ಚುಗೆ ಆಗತ್ತೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಈಗ
ಬೈಬಲ್ಗೆ ಬಂದಾಗ, ಆಧ್ಯಾತ್ಮಿಕತೆಗೆ ಬಂದಾಗ, ಇಲ್ಲೂ ಕೂಡ ಕಷ್ಟಪಟ್ಟು ಕೆಲಸ ಮಾಡಿ ಆ ತಂದೆ ದೇವರ ಅಥವಾ ಯೇಸುವಿನ ಮೆಚ್ಚುಗೆಗೆ ಪಾತ್ರರಾಗೋಣ್ವಾ? ಆಗೋಣ್ವಾ? 5 ಪೈಸೆ ಆಗಲ್ಲ. ಪ್ರೈಸ್ ದ ಲಾರ್ಡ್. ಕರೆಕ್ಟಾ? ಯಾಕಂದ್ರೆ ಬೈಬಲ್ ಬಹಳ ಕ್ಲಿಯರ್ ಆಗಿ ಹೇಳುತ್ತೆ, ನಮ್ಮ ಸತ್ಕಾರ್ಯಗಳೆಲ್ಲ ಕೊಳಕು. ಲೋಕದಲ್ಲಿ ಒಂದು ಲೋಕದ ವ್ಯಕ್ತಿ ಆ ಯಜಮಾನನನ್ನ ಮೆಚ್ಚಿಸಬೇಕಾದ್ರೆ ನನ್ನ ಕೆಲಸ ಕಾರ್ಯಗಳು ಬಹಳ ಮುಖ್ಯ. ಆದರೆ ಆಧ್ಯಾತ್ಮಿಕವಾಗಿ ನನ್ನ ದೇವರನ್ನ, ನನ್ನ ಯೇಸುವನ್ನ ನಾನು ಮೆಚ್ಚಿಸಬೇಕಾದ್ರೆ ನನ್ನ ಕೆಲಸ ಅಲ್ಲ, ನನಗಾಗಿ ಯೇಸು ಮಾಡಿದ ಕಾರ್ಯದಲ್ಲಿ ನಾನು ವಿಶ್ವಾಸ ಇಡಬೇಕಷ್ಟೆ. ಪ್ರೈಸ್ ದ ಲಾರ್ಡ್. ಹಲೋ, ಪ್ರೈಸ್ ದ ಲಾರ್ಡ್. ಅರ್ಥ ಆಯ್ತಾ ಇಲ್ವಾ? ಸೊ ಇವತ್ತು ನಮ್ಮ ಕಾರ್ಯಗಳಿಂದ ದೇವರನ್ನ ಮೆಚ್ಚಿಸ್ಲಿಕ್ಕೆ ನಾವು ಟ್ರೈ ಮಾಡ್ತೀವಿ ಬಹಳಷ್ಟು ಸಲ. ಹೆಚ್ಚು ಕಮ್ಮಿ ಅದೇ ಆಗ್ತಾ ಇರೋದು ಸುಮಾರು ವರ್ಷಗಳಿಂದ. ದೇವರ ಕೃಪೆ, ದೇವರ ಕರುಣೆ, ಸತ್ಯವಾಕ್ಯಗಳ ಬೋಧನೆ ಸಿಗ್ತಾ ಇರೋದ್ರಿಂದ ಕೆಲವರೆಲ್ಲಾದರೂ ಆ ಬದಲಾವಣೆಯನ್ನ ನಾವು ನೋಡಲಿಕ್ಕೆ ಸಾಧ್ಯವಾಗಿದೆ. ಕೆಲವರಲ್ಲಿ ಅಲ್ಲ ಅಂದರೂ ನನ್ನಲ್ಲಾದರೂ ನನ್ನ ಬದಲಾವಣೆಯನ್ನು ಸ್ವಲ್ಪವಾದರೂ ನನಗೆ ನೋಡ್ಲಿಕ್ಕೆ ಆಗ್ತಾ ಇದೆ, ಅನುಭವಿಸ್ಲಿಕ್ಕೆ ಆಗ್ತಾ ಇದೆ. ದೇವರಿಗೆ ಸ್ತೋತ್ರ. ಅದು ಕೂಡ ನನ್ನಿಂದ ಅಲ್ಲ, ಅವರ ಮಾತುಗಳಿಂದಾನೇ ಬದಲಾವಣೆ ಆಗಿರೋದು. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಅದರಿಂದ ನಾವು ದೇವರ ವಾಕ್ಯದ ಆಧಾರದಲ್ಲಿ ನಾವು ನೋಡೋದಾದರೆ, ಪ್ರಿಯ ಸಹೋದರ ಸಹೋದರಿ, ಯೇಸುವನ್ನ ಅಥವಾ ದೇವರನ್ನ ಮೆಚ್ಚಿಸ್ಲಿಕ್ಕೆ ಇರುವಂತ ಒಂದೇ ಒಂದು ಮಾರ್ಗ ವಿಶ್ವಾಸ. ಪ್ರೈಸ್ ದ ಲಾರ್ಡ್. ಏನು? ಜೋರಾಗಿ ಹೇಳಿ. ಮಂಡಿಯಲ್ಲಿ ನಡೆಯೋದಾ? ಉರುಳು ಸೇವೆ ಮಾಡೋದಾ? ಶಿಲುಬೆ ಹೊತ್ಕೊಂಡು ನಡೆಯೋದಾ? ಮೊಳೆ ಒಡಿಸ್ಕೊಳ್ಳೋದಾ? ನೀವು ನೋಡಿ, ನಾಡಿದ್ದು ಬೇಕಾದರೆ ಶುಕ್ರವಾರ ನೀವು ಟಿವಿ ಆನ್ ಮಾಡಿ ನೋಡಿ. ನೀವು ಹೊರದೇಶದಲ್ಲಿ ಅನೇಕ ಚಾನೆಲ್ಗಳ ಮುಖಾಂತರ ನೀವು ನೋಡಿದ್ರೆ ಚೆನ್ನಾಗಿ ಒಡಿಸ್ಕೊಂಡು ರಕ್ತ ಎಲ್ಲ ಸೋರ್ತಾ ಇರ್ತದೆ. ಆ ರೀತಿ ಎಲ್ಲ ಕಷ್ಟಪಡ್ತಾರೆ. ಈಗ ಅವ್ರನ್ನ ನೋಡಿ ಯೇಸು ಹೇಳ್ತಾರಾ ಸೂಪರ್ ಅಬ್ಬಾ ಹೇಳ್ತಾರ? ಖಂಡಿತ ಇಲ್ಲ. ಪ್ರೈಸ್ ದ ಲಾರ್ಡ್. ಆ ಥರ ಸಿಗೋದಾಗಿದ್ರೆ ಸುಮಾರು ಜನ ಇಷ್ಟೊತ್ತಿಗೆ ಹೋಗ್ಬಿಟ್ಟಿರೋರ ಮೇಲೆ, ನೆಟ್ಟಿಗೆ ಯೇಸು ಕುತ್ಕೊಂಡಿರೋ ಜಾಗಕ್ಕೆ. ಅದಕ್ಕೆ ಯಾವುದಕ್ಕೂ ಆಸ್ಪದ ಇಲ್ಲ ಪ್ರಿಯರೇ. ಇಲ್ಲಿ ನನ್ನ ನಿನ್ನ ಕಾರ್ಯಗಳಿಂದ ದೇವರನ್ನ ಮೆಚ್ಚಿಸ್ಲಿಕ್ಕಾಗಲ್ಲ. ಯೇಸು ಮಾಡಿದ ಕಾರ್ಯದಲ್ಲಿ ಯಾರು ವಿಶ್ವಾಸ ಇಡ್ತಾರೋ ಅವರೇ ನಿಜವಾಗಲೂ ದೇವರನ್ನ ಮೆಚ್ಚಿಸ್ಲಿಕ್ಕಾಗೋದು. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಅದರಿಂದನೇ ಇಬ್ರಿಯ 11ರಲ್ಲಿ ವಾಕ್ಯ 6 ನೀವು ನೋಡುವಾಗ, ಇಬ್ರಿಯ 11ನೇ ಅಧ್ಯಾಯ 6ನೇ ವಾಕ್ಯ ಬಹಳ ಸುಂದರವಾಗಿ ಇಡೀ 11ನೇ ಅಧ್ಯಾಯದಲ್ಲಿ ಇರುವಂಥ ಎಲ್ಲ ವಿಶ್ವಾಸಿಗಳು ಅವರು ಇಂದಿಗೂ ಕೂಡ ವಿಶ್ವಾಸಿಗಳಾಗಿ ಉಳ್ಕೊಂಡಿದ್ದಾರೆ. ಅವರ ಹೆಸರು ಇಂದಿಗೂ ಕೂಡ ಉಳ್ಕೊಂಡಿದೆ. ಅಂದರೆ ಅವರು ಮಾಡಿದ ಕಾರ್ಯದಿಂದ ಅಲ್ಲ, ಅವರಿಟ್ಟಂತ ವಿಶ್ವಾಸದಿಂದ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಓಕೆ, ಓದೋಣ. ವಿಶ್ವಾಸವಿಲ್ಲದೆ ದೇವರ ಮೆಚ್ಚುಗೆಗೆ ಪಾತ್ರರಾಗಲು ಯಾರಿಂದಲೂ ಯಾರಿಂದಲೂ ಹಾಗಾದ್ರೆ ಸತ್ಕಾರ್ಯಗಳಿಂದ ಸಾಧ್ಯನಾ? ನಾವು ಮಾಡುವ ದಾನ ಧರ್ಮದಿಂದ ಸಾಧ್ಯನಾ? ಬಹಳ ಕಷ್ಟ ಆಗುತ್ತೆ ಇದು ಕೇಳಿಸ್ಕೊಳ್ಳೋಕೆನೆ. ಬಹಳ ಕಷ್ಟ ಆಗುತ್ತೆ ಕೆಲವರು ಮಾತಾಡೋದನ್ನ ಕೇಳಿಸ್ಕೊಳ್ಳೋಕೆ. ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಇಲ್ಲಿ ಸಾಕ್ಷಿ ಬೇಕಾದ್ರೆ ಸಚಿನ್ ಇದ್ದಾರೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಯಾವ ರೀತಿ ಬೋಧನೆಗಳು ಇವತ್ತು ಹೋಗ್ತಾ ಇದೆ ಅಂದ್ರೆ ಬಹಳ ಮೋಸಕರವಾಗಿದೆ. ಏನು ಅಂದ್ರೆ ನಮ್ಮ ಒಂದು ದಾನ ಧರ್ಮ ಸ್ವರ್ಗದಲ್ಲಿ ಶೇಖರಣೆ ಆಗತ್ತಂತೆ. ಎಲ್ಲಿ? ಬೋಧನೆ. ಹೌದಾ ಸಚಿನ್? ಸಾಕ್ಷಿ ಇಲ್ಲದೆ ನಾನೇನು ಹೇಳಕ್ ಹೋಗಲ್ಲ, ಬೇಕಾದ್ರೆ ಕೇಳ್ಬೋದು ನೀವು. ಸ್ವರ್ಗದಲ್ಲಿ ಶೇಖರಣೆ ಆಗತ್ತಂತೆ. ಆ ಶೇಖರಣೆ ಆದ ಆ ದಾನ ಧರ್ಮದ ಫಲ, ಆಶೀರ್ವಾದ ನಮ್ಮನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗುತ್ತಂತೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಮತ್ತೆ ದಾನ ಧರ್ಮ ಮಾಡಿ ಸುಮ್ಮನೆ ಇರ್ಬೋದಾಗಿತ್ತಲ್ಲ. ಯೇಸು ಏನಕ್ಕೆ ಬರಬೇಕಾಗಿತ್ತು ಭೂಮಿಗೆ? ಯಾಕೆ ಶಿಲುಬೆ ಯಾತನೆಯನ್ನು ಅನುಭವಿಸ್ಬೇಕಾಗಿತ್ತು? ಯಾಕೆ ಕಷ್ಟ ಸಂಕಟಗಳನ್ನು ಅನುಭವಿಸ್ಬೇಕಾಗಿತ್ತು? ಯಾಕೆ ಅನೇಕರ ಕೈಯಲ್ಲಿ ಉಗಿಸ್ಕೋಬೇಕಾಗಿತ್ತು? ಯಾಕೆ ಲೀನಕ್ಕನ ಪಾದ ತೊಳಿಬೇಕಾಗಿತ್ತು? ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಹೌದಾ? ಸೊ ದಯವಿಟ್ಟು ದೇವರು ಕೊಟ್ಟ ಒಂದು ದೊಡ್ಡ ವರದಾನ ನಮಗೆ. ದೇವರು ಅವರೇ ನಮ್ಮೊಂದಿಗೆ ಮಾತನಾಡ್ತಿದ್ದಾರೆ.
ಅವರ ಮಾರ್ಗದಲ್ಲಿ ನಮ್ಮನ್ನ ನಡೆಸ್ತಾ ಇದ್ದಾರೆ. ಅದಕ್ಕೆ ಕೋಟಿ ಕೋಟಿ ಸ್ತೋತ್ರ ದೇವರಿಗೆ. ಪ್ರಿಯ ಸಹೋದರ ಸಹೋದರಿ, ದೇವರನ್ನ ಮೆಚ್ಚಿಸ್ಲಿಕ್ಕೆ ಇರುವಂತ ಒಂದೇ ಒಂದು ಮಾರ್ಗ ವಿಶ್ವಾಸ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಇದಕ್ಕೆ ಬೇಕಾದಷ್ಟು ಉದಾಹರಣೆಗಳಿದೆ, ಆದರೆ ಸ್ವಲ್ಪ ನಾವು ಧ್ಯಾನ ಮಾಡಿ ನೋಡ್ಬೇಕು. ಅದಕ್ಕೇನೆ ಯೇಸು ಸ್ವಾಮಿನೇ ಇದಕ್ಕೆ ಉತ್ತರವಾಗಿ ಹೇಳಿದ್ದಾರೆ ಸುಮಾರು ಕಡೆ. ಒಂದೆರಡು ವಾಕ್ಯಗಳನ್ನು ಅವ್ರು ಹೇಳಿದ ಮಾತುಗಳಲ್ಲಿ ನಾವು ನೋಡೋಣ. 6ನೇ ಅಧ್ಯಾಯದಲ್ಲಿ ಯವನನ ಶುಭ ಸಂದೇಶದಲ್ಲಿ 28-29 ವಾಕ್ಯ ಅವ್ರೇನು ಹೇಳ್ತಾರೋ ನೋಡೋಣ. ಯೇಸು ಸ್ವಾಮಿ ಹೇಳಿದಂತ ಮಾತುಗಳು ನೋಡೋಣ, ಓದೋಣ. ಆಗ ಆ ಜನರು ನೋಡಿ, ಈ ಯಹೂದ್ಯರ ಒಂದು ಕಾನ್ಸೆಪ್ಟ್ ಏನಿತ್ತು ಅಂದ್ರೆ, ನಾವು ದೇವರನ್ನ ಮೆಚ್ಚಿಸಬೇಕಾದ್ರೆ ಏನಾದರೂ ಕೆಲಸ ಮಾಡಬೇಕು. ಇಲ್ಲ ಕ್ಯಾಂಡಲ್ ಹಚ್ಚಬೇಕು, ಇಲ್ಲ ಊದುಗಡ್ಡೆ ಹಚ್ಚಬೇಕು, ಇಲ್ಲ ಬಲಿ ಕೊಡಬೇಕು, ಇಲ್ಲ ಒಂದು ಪಾರಿವಾಳ ಕೊಡಬೇಕು, ಏನೋ ಒಂದು ಮಾಡಿದ್ರೇನೆ ದೇವರಿಗೆ ಮೆಚ್ಚುಗೆ ಆಗೋದು ಅನ್ನುವ ಕಾನ್ಸೆಪ್ಟಲ್ಲಿ ಅವರಿದ್ರು. ಕೈ ತೊಳೆದೆ ಊಟ ಮಾಡಬಾರ್ದು, ಸಬ್ಬತ್ ದಿನ ಬೆಂಕಿ ಹಚ್ಚಬಾರ್ದು, ಇನ್ನೊಬ್ಬರ ಮನೆ ಬೆಂಕಿ ಹಚ್ಚಿದ್ರು ಪರವಾಗಿಲ್ಲ, ಇವ್ರ ಮನೆಯಲ್ಲಿ ಒಲೆ ಬೆಂಕಿ ಹಚ್ಚಬಾರ್ದು ಅಷ್ಟೇ. ಪ್ರೈಸ್ ದಿ ಲಾರ್ಡ್. ಇನ್ನೊಬ್ಬರು ಹಾಳಾದ್ರೂ ಪರವಾಗಿಲ್ಲ ಅಲ್ವಾ? ಅದಕ್ಕೆ ಅವರೆಲ್ಲ ಹೇಳಿದ್ದು, ಯೇಸು ಹೇಳ್ತಾರಲ್ವಾ, ಒಂದು ಹಸು ಬಿದ್ದಿದೆ ಅಂತ ಇಟ್ಕೊಳ್ಳೋಣ, ಅದನ್ನು ನೀವು ಎತ್ತೀರೋ ಬಿಡ್ತೀರೋ ಅಂತ ಕೇಳುವಾಗ ಅವರಿಗೆ ಉತ್ತರ ಇಲ್ಲ ನೋಡಿ. ಆ ರೀತಿ ಜೀವಿಸಿದಂಥ ಸಂಪ್ರದಾಯಗಳಲ್ಲಿ ಜೀವಿಸಿದಂಥ ಜನರು ಅವರು. ಅದಕ್ಕೆ ಅವ್ರು ಕೇಳ್ತಿದ್ದಾರೆ ಯೇಸು ಹತ್ರ, ದೇವರು ಮೆಚ್ಚಬೇಕಾದ್ರೆ ನಾವೇನು ಮಾಡಬೇಕಪ್ಪ? ಉರುಳ್ಸೇವೆ ಮಾಡಬೇಕಾ? ಇಲ್ಲ ಕೈಯಲ್ಲಿ ಎಣ್ಣೆ ಗಿಣ್ಣೆ ಹಚ್ಕೊಂಡು ಅಥವಾ ಲೈಟ್ ಕ್ಯಾಂಡಲ್ ಹಚ್ಕೊಂಡು ಆರತಿ ಎತ್ತಬೇಕಾ? ಅಥವಾ ಮೊಳೆಗಳು ಹೊಡ್ಕೋಬೇಕಾ? ಈ ರೀತಿ ಅವರ ಒಂದು ಕಾರ್ಯಗಳಲ್ಲಿ ದೇವರು ಮೆಚ್ತಾರೆ ಅಂತೇಳಿ ನಂಬಿಕೆ ಉಳ್ಳವರಾಗಿ ಜೀವಿಸಿದಂಥ ಜನ. ಅದಕ್ಕೆ ನೋಡಿ ಯೇಸುವನ್ನು ಅಕ್ಸೆಪ್ಟ್ ಮಾಡ್ಕೊಳಕ್ ಆಗ್ಲೇ ಇಲ್ಲ ಅವರಿಗೆ. ಇವತ್ತು ಕೂಡ ಆ ಕ್ಯಾಟಗಿರಿಯವರು ಇದ್ದಾರಾ? ಎಷ್ಟು % ಇರ್ಬೋದು? 90 ಅವರೇ ಅಂತ ಅನ್ಕೊಂಡಿದ್ದೀನಿ ನಾನು. ನನ್ನ ಆನ್ಸರ್ ಇದು. ಒಂದು ವೇಳೆ ಕಮ್ಮಿ ಇದ್ರೆ ಇರ್ಬೋದು, ಗೊತ್ತಿಲ್ಲ. ನನ್ನ ಪ್ರಕಾರ, ನಾನು ನೋಡಿದ ಪ್ರಕಾರ 90 ಭಾಗ ಇನ್ನೂ ಅಲ್ಲೇ ಇದ್ದೀವಿ ನಾವು. ಪ್ರೈಸ್ ದಿ ಲಾರ್ಡ್. ಬೇರೆಯವ್ರಿಗೆ ಹೇಳೋದು ಬೇಡ ಅಲ್ವಾ, ನಮಗೆ ಹೇಳ್ಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ಕೇಳಿಸ್ಕೊಳ್ಳೋರು ನಾವು ಇಲ್ಲಿದ್ದೀವಿ ಅಂದರೆ ಅವರು ಸರಿ ಆಗಲಿ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಸೊ ಹೆಚ್ಚಿನ ಅಂಶ ಇದೆ ಒಂದು ಪರಿಸ್ಥಿತಿಯಲ್ಲಿ ಇದ್ದೀವಿ ನಾವು. ಆ ಜನರಿಗೆ, ಈ ರೀತಿ ಬದುಕುತ್ತಿದ್ದಂಥ ಯಹೂದ್ಯರಿಗೆ, ಅವರ ಸ್ವಂತ ಜನರಿಗೆ ಯೇಸು ಹೇಳಿದ ಮಾತುಗಳು ಕೇಳಿಸ್ಕೊಳ್ಳಿ, ಓದೋಣ. ಅದಕ್ಕೆ ಯೇಸು, ಯಾರು ಕಳಿಸಿದಾತನನ್ನು, ಜೋರಾಗಿ, ಯಾರು ಕಳಿಸಿದಾತನನ್ನು, ತಂದೆಯಾದ ದೇವರು ಕಳುಹಿಸಿದಾತನನ್ನು, ಇದು ನೀವೇನ್ ಮಾಡಬೇಕು? ಹಾಗಾದ್ರೆ ನನ್ನ ಕಾರ್ಯದಿಂದ ಅಲ್ಲ, ನನ್ನನ್ನ ರಕ್ಷಿಸಲು ದೇವರು ಕಳಿಸಿದ್ರಲ್ವಾ, ಆತನು ಮಾಡಿದ ಕಾರ್ಯದಲ್ಲಿ ನಾನೇನ್ ಮಾಡಬೇಕು? ವಿಶ್ವಾಸ ಇಡಬೇಕು. ಪ್ರೈಸ್ ದಿ ಲಾರ್ಡ್. ಸುಮಾರು ನಾವು ಕೂಡ ನಮಗೆ ಅರಿವಿಲ್ಲದೆ ನಮ್ಮ ಕಾರ್ಯಗಳಲ್ಲೇ ವಿಶ್ವಾಸ ಇಟ್ಟು ನಮ್ಮನ್ನು ನಾವು ಹೆಚ್ಚಿಸ್ಕೊಂಡು ಬದುಕಿದ ಎಷ್ಟೋ ವರ್ಷಗಳು ಉರುಳು ಹೋಗಿದೆ. ಹಾಲೆಲೂಯಾ, ಹಾಲೆಲೂಯಾ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಇತ್ತೀಚಿನ ವರ್ಷಗಳಲ್ಲಾದರೂ ನಮ್ಮ ಕಾರ್ಯ ಏನೂ ಅಲ್ಲ, ಎಲ್ಲವೂ ಯಾರ ಕಾರ್ಯ? ಯಾರ ಕಾರ್ಯ? ನೋಡಿ, ಯೇಸು ಮಾಡಿದ ಕಾರ್ಯದಲ್ಲಿ ಯಾರು ವಿಶ್ವಾಸ ಇಟ್ಟಿದ್ದಾರೋ ಅವ್ರ ಜೀವನ ನೋಡಿ, ಏನಿದ್ರು ಏನಿಲ್ಲ ಅಂದರೂ ಅವ್ರ ಹೃದಯದಲ್ಲಿ ಸಮಾಧಾನಕ್ಕೆ ಕೊರತೆನೇ ಇರಲ್ಲ. ಪ್ರೈಸ್ ದಿ ಲಾರ್ಡ್. ಅವ್ರು ಏನು ಮಾಡ್ತಾರೆ ಗೊತ್ತಾ? ಅವ್ರ ಜೀವನದಲ್ಲಿ ಏನೇ ಬಂದರೂ ಎಲ್ಲ ಯೇಸುಗೆ ಗೊತ್ತಿದೆ, ಎಲ್ಲ ಯೇಸುಗೆ ತಿಳಿದಿದೆ, ಅವ್ರು ನಡೆಸ್ತಾರೆ ಬಿಡು ಅನ್ನುವ ಆ ವಿಶ್ವಾಸದಲ್ಲಿ, ಆ ಕನ್ವಿಕ್ಷನಲ್ಲಿ ಬದುಕ್ತಾರೆ. ಆದ್ದರಿಂದ ಅವರು ಟೆನ್ಷನ್ ಆಗಲ್ಲ. ನಾವು ಟೆನ್ಷನ್ ಆಗ್ತೀವಾ? ಪ್ರೈಸ್ ದಿ ಲಾರ್ಡ್. ಟೆನ್ಷನ್ ಇದೆಯಾ? ಒಂದು ಸಣ್ಣ ಉದಾಹರಣೆ ಹೇಳ. ಈಗ ಸಚಿನ್ 1 ವರ್ಷ ಮಗು, ಓಕೆನಾ? ಎಷ್ಟು ವರ್ಷ? 1 ವರ್ಷ. ಬಾವಿಯಲ್ಲಿ, ಅವಾಗೆಲ್ಲ ಸ್ಟೆಪ್ಸ್ ಇತ್ತು ಬಾವಿಯಲ್ಲಿ, ಹೌದಾ? ಈಗ ನಾನು ಅಪ್ಪ, ನಾನು ನೀರಲ್ಲಿದ್ದೀನಿ, ಸ್ಟೆಪ್ಸಲ್ಲಿ ಸಚಿನ್ ಮಗ ಇದ್ದಾನೆ, 1 ವರ್ಷ ಅಥವಾ 1.5 ವರ್ಷ. ಜಂಪ್ ಅಂದ್ರೆ ಏನು ಮಾಡ್ಬೋದು ಅವನು? ಯಾಕೆ ಹೇಳಿ? ಅವನಿಗೆ ಬಾವಿದ ಅನುಭವ ಇರಲ್ಲ, ನೀರಿನ ಅನುಭವ ಇರಲ್ಲ, ಆಳದ ಅನುಭವ ಇರಲ್ಲ. ಒಂದೇ ಅನುಭವ ಅವನಿಗೆ, ನನ್ನಪ್ಪ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಈಗ ಸಚಿನ್ ಬೇಡ, ಈಗ ಜೋಸೆಫ್ ಅಣ್ಣನ ತಗೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ದೊಡ್ಡವರಾಗಿದ್ದೀವಲ್ಲ ನಾನು ಜೋಸೆಫ್ ಅಣ್ಣ. ಪ್ರೈಸ್ ದಿ ಲಾರ್ಡ್.
ನಾನು ದೊಡ್ಡವನೇ ಸ್ವಲ್ಪ ಅಲ್ವಾ, ಅವ್ರು ಇನ್ನೂ ಚಿಕ್ಕವರೇ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಈಗ ಅದೇ ಪರಿಸ್ಥಿತಿಯಲ್ಲಿ ಅವ್ರಿಗೆ ಈಜು ಬರಲ್ಲ, ಓಕೆನಾ? ಈಜು ಬರೋರಾದ್ರೆ ಅದೇನು ಬೇಕಾಗಿಲ್ಲ. ಈಜು ಬರಲ್ಲ ಅಂತ ಇಟ್ಕೊಳ್ಳೋಣ, ಬರತ್ತೆ ಬರಲ್ಲ, ಅಯ್ಯೋ ದೇವ್ರೆ. ಪ್ರೈಸ್ ದ ಲಾರ್ಡ್. ಈಗ ನಾನು ನೀರಲ್ಲಿದ್ದೀನಿ, ಜೋಸ್ಮಣ್ಣ ನಾನಿದ್ದೀನಿ ದುಮ್ಗೆ, ನಾನು ಈಜು ಹೊಡಿತೀನಿ ಅಂತ ಗೊತ್ತು ಅವ್ರಿಗೆ. ಅವ್ರ ಮುಂದೆ ಈಜು ಆಡಿದ್ದೀನಿ ನಾನು. ಈಗ ನಾನು ದುಮ್ಕ್ರಿ ಅಂತ ಹೇಳ್ತೇನೆ, ಆ ಏನು? ಒಂದು ಲೆಕ್ಕದಲ್ಲಿ ಪರಿಸ್ಥಿತಿ ನಮ್ದು ಇದೇನೆ. ಸುಮ್ಮನೆ ವಾಕ್ಯ ಕೇಳ್ತೀವಿ, ತಲೆಯಲ್ಲಿ ತುಂಬಿಸ್ಕೋತೀವಿ, ಇಲ್ಲಿ ವಿಶ್ವಾಸ ಇಲ್ಲ. ಪ್ರೈಸ್ ದ ಲಾರ್ಡ್. ಇಲ್ಲೇನಿಲ್ಲ, ಸುಮ್ಮನೆ ಬೇಜಾರು ಮಾಡ್ಕೋಬೇಡಿ, ಇದೇ ಸತ್ಯ. ನಮ್ಮಲ್ಲಿ ನಿಜವಾಗ್ಲೂ ನನ್ನ ಯೇಸು ಏನು ಮಾಡಿದ್ದಾರೆ ಎಂಬ ಆ ಅರಿವು, ಆ ಕನ್ವಿಕ್ಷನ್ ನನ್ನ ಒಳಗಡೆ ಇದ್ದರೆ ಎಂಥ ಸಂದರ್ಭದಲ್ಲೂ ನೀವು ಭಯಪಡ್ಲಿಕ್ಕೆ ಹೋಗಲ್ಲ. ಪ್ರೈಸ್ ದ ಲಾರ್ಡ್. ಭಯಪಡಕ್ಕೆ ಹೋಗಲ್ಲ ನೀವು. ಯಾಕಂದರೆ ಅವರು ನನ್ನ ಜೀವನದಲ್ಲಿ ಏನು ಅಂತೇಳಿ ನಿಮ್ಗೆ ಅರ್ಥ ಆಗಿರುತ್ತೆ. ಆದ್ದರಿಂದನೇ ಯೇಸು ಹೇಳ್ತಿದ್ದಾರೆ, ನೀವು ತಂದೆ ದೇವರು ಮೆಚ್ಚುವ ಕಾರ್ಯ ನಿಮ್ಮನ್ನು ಯಾವಾಗ ಮೆಚ್ಚುತ್ತಾರೆ ಅಂದರೆ, ಓದ್ತೀರಾ ಅದನ್ನು ಸ್ವಲ್ಪ? ದೇವರು ಕಳುಹಿಸಿದಾತನನ್ನು ನೀವು ವಿಶ್ವಾಸಿಸಬೇಕು. ತಂದೆ ದೇವರು ಮೆಚ್ಚುವ ಕಾರ್ಯ ಏನು ಗೊತ್ತಾ? ಅವರು ಕಳುಹಿಸಿದಂಥ ಅವರ ಮಗನಾದ ಯೇಸುವಿನಲ್ಲಿ, ಯೇಸು ಮಾಡಿದ ಕಾರ್ಯದಲ್ಲಿ ನಾನು ಮತ್ತು ನೀವು ಇಡೀ ಮನುಕುಲ ವಿಶ್ವಾಸ ಇಡಬೇಕು. ಅದೇ ತಂದೆ ದೇವರು ಮೆಚ್ಚುವ ಕಾರ್ಯ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ಈ ಒಂದು ಕಾರ್ಯ ನೀವು ಮಾಡಿ ನೋಡಿ, ಎಷ್ಟು ನಿಮ್ಮ ಕ್ರಿಸ್ತೀಯ ಜೀವಿತವನ್ನು ಎಂಜಾಯ್ ಮಾಡಲಿಕ್ಕಾಗತ್ತೆ ಯೋಚನೆ ಮಾಡಿ. ಅನುಭವಿಸಿ ನೋಡ್ಬೋದು, ನೀವು ಎಕ್ಸ್ಪೀರಿಯನ್ಸ್ ಮಾಡಿ ನೋಡ್ಬೋದು. ಇವತ್ತು ಆಗ್ತಾ ಇಲ್ಲ, ಯಾಕೆ ಗೊತ್ತಾ? ವಿಶ್ವಾಸ ಇಲ್ಲ. ವಿಶ್ವಾಸ ಬರೋದು ವಾಕ್ಯದಿಂದನೇ. ಆ ವಾಕ್ಯದಿಂದ ವಿಶ್ವಾಸ ಬಂದಾಗ, ಆ ವಾಕ್ಯ ಮಾಂಸವಾದಾಗ ಖಂಡಿತವಾಗಲೂ ನಿಮ್ಮಲ್ಲಿ ಗೊಂದಲ ಇರೋದಿಲ್ಲ. ಯಾವ ವಿಷಯದಲ್ಲೂ ಗೊಂದಲ ಇರೋದಿಲ್ಲ. ನೀವು ಕ್ಲಿಯರ್ ಆಗಿರ್ತೀರಾ, ನೀವು ಕ್ಲಿಯರ್ ಆಗಿರ್ತೀರಾ. ಇದಕ್ಕೆ ಯಾಕೋಬ ತುಂಬ ಚೆನ್ನಾಗಿ ಹೇಳಿದ್ದಾರೆ. 1ನೇ ಅಧ್ಯಾಯ ಅಂತ ಕಾಣುತ್ತೆ, 6-7, 1 ಅಧ್ಯಾಯ, ಎಷ್ಟನೇ ವಾಕ್ಯ ಅಂತ ಗೊತ್ತಿಲ್ಲ ನನಗೆ, 6-7 ಇರಬೇಕು. ಎಷ್ಟನೇ ವಾಕ್ಯ ಅದು? 6, ಓದಮ್ಮ. ಅದು ಪ್ರಾರ್ಥನೆಗೆ ಒಂದು ವಾಕ್ಯ ಅದು. ಆದರೆ ವಿಶ್ವಾಸ ಇಲ್ಲದೆ ಇರತಕ್ಕಂಥ ಜೀವನ ಹೆಂಗಿರುತ್ತೆ ಅಂತೇಳಿ ಅಲ್ಲಿ ಯಾಕೋಬ ಬರೆದಿಟ್ಟಿದ್ದಾರೆ, ಓದಿ. ಇಲ್ಲಿಂದ ನೋಡಿ, ಸಂಶಯಕ್ಕೆ ಎಡೆ ಕೊಡದಿರಲಿ. ಅವಿಶ್ವಾಸದಲ್ಲಿ, ಸಂಶಯದಲ್ಲಿ ಬದುಕುವವನ ಪರಿಸ್ಥಿತಿಯಾದರೋ ಬಿರುಗಾಳಿಯ ಬಡಿತಕ್ಕೆ ಸಿಕ್ಕಿದ ಸಮುದ್ರದ ಅಲೆಯಂತೆ ಏನಾಗ್ತಿರ್ತದೆ. ಈಗ ನೋಡಿ, ಸಮುದ್ರಕ್ಕೆ ಹೋಗಿದ್ದೀರಾ ಯಾವತ್ತಾದರೂ? ಅಲ್ಲೂ ಹೋಗಿದ್ದೀರಾ? ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಸಮುದ್ರ ಬೇಡ ಬಿಡಿ, ನಿಮ್ಮ ಮನೆ ಮೇಲೆ, ಅಂದರೆ 4ನೇ ಫ್ಲೋರೋ 5ನೇ ಫ್ಲೋರೋ ಮನೆ ಮೇಲೆ ಹೋಗಿ. ಮನೆ ಮೇಲೆ ಹೋಗಿ ಒಂದು ಚಂಬಲ್ಲಿ ನೀರನ್ನು ಜೋರಾಗಿ ಹಿಂಗೆ ಎರಚಿ, ಆ ಎರಚಿದಂಥ ನೀರು ಒಂದೇ ಕಡೆ ಹೋಗಿ ಬೀಳುತ್ತೆ. ಏನಾಗತ್ತೆ? ಆ ಎರಚಿದಾಗ ಗಾಳಿನೇ ಇಲ್ಲ ಅಂದರೆ ಒಂದು ಸ್ವಲ್ಪ ಅಲ್ಲಲ್ಲೇ ಬೀಳುತ್ತೆ. ಆದರೆ ನೀವು ಎರಚುವಾಗ ಸ್ವಲ್ಪ ಗಾಳಿ ಬಂತಂದ್ರೆ ನೋಡಿ, ಆ ನೀರಿಗೇನೆ ಗೊತ್ತಿಲ್ಲ ಎಲ್ಲೋಗಿ ಬೀಳುತ್ತೆ ಅಂತೇಳಿ. ಪ್ರೈಸ್ ದ ಲಾರ್ಡ್. ಇವತ್ತು ನಮ್ಮ ಜೀವನ ಕೂಡ ಏನು ಮಾಡ್ತಾ ಇದ್ದೀವಿ, ಹೆಂಗೆ ಹೋಗ್ತಾ ಇದೆ ನಮಗೆ ಗೊತ್ತಿಲ್ಲ. ಕೆಲವೊಂದ್ಸರಿ ಕೆಲವು ಪ್ರಾರ್ಥನೆಯವರು ಪ್ರಶ್ನೆ ಮಾಡುವಾಗ ಏನಂದ್ರೆ, ನಾನು ಸ್ಥಿರವಾಗಿಲ್ಲ ಯಾಕಂತ ಗೊತ್ತಿಲ್ಲ. ಹೌದಾ? ಇದೆಯಾ? ಇವತ್ತು ಇದ್ದಂಗೆ ನಾಳೆ ನನ್ನ ಕೈಲಿ ಇರ್ಲಿಕ್ಕೆ ಆಗ್ತಾ ಇಲ್ಲ, ಇದೆಯಾ? ನೆನ್ನೆ ಇದ್ದಂಗೆ ಮೊನ್ನೆ ಇದ್ದಂಗೆ ಇವತ್ತು ನಾನು ಸ್ಟ್ರಾಂಗ್ ಇಲ್ಲ, ಮನಸ್ಸಿದೆಯಾ? ಆ ಥರ ಇದೆಯಾ ಮೈಂಡು? ಯಾಕೆ? ಕಾರಣ ಏನು ಗೊತ್ತಾ? ವಿಶ್ವಾಸ ಇಲ್ಲ, ಸ್ಥಿರತೆ ಇಲ್ಲ, ದೃಢತೆ ಇಲ್ಲ. ಸೊ ಅದಕ್ಕೇನೆ ಯಾಕೋಬ ಹೇಳ್ತಿದ್ದಾರೆ, ಸೊ ಈ ರೀತಿ ಬದುಕುವವರು ಸ್ಥಿರವಾಗಿರ್ಲಿಕ್ಕೆ ಆಗೋದಿಲ್ಲ, ದೇವರಲ್ಲಿ ವಿಶ್ವಾಸದಲ್ಲಿ ನೆಲೆಯಾಗಿ ನಿಂತ್ಕೊಳ್ಳೋಕೆ ಆಗೋದಿಲ್ಲ. ಆದ್ರಿಂದ ಪ್ರಿಯ ಸಹೋದರ ಸಹೋದರಿ, ಇವತ್ತು ನಾನು ನೀವು ವಿಶ್ವಾಸ ಇಡಬೇಕು, ನನ್ನ ಕಾರ್ಯಗಳಲ್ಲಿ ಅಲ್ಲ. ತಂದೆ ದೇವರು ಕಳಿಸಿದ್ರಲ್ಲ ಯೇಸುವನ್ನ,
ಯಾವ ಕಾರ್ಯಕ್ಕಾಗಿ? ಅವರು ಮಾಡಿದ ಆ ಕಾರ್ಯದಲ್ಲಿ ನನಗೆ ವಿಶ್ವಾಸ ಇದ್ದಾಗ, ನನ್ನಲ್ಲಿ ಆ ಕಾರ್ಯದಲ್ಲಿ ವಿಶ್ವಾಸ ನಿಜವಾಗ್ಲೂ ತುಂಬಿದ್ದಾದರೆ ನನ್ನ ಜೀವನ ನಿಜವಾಗ್ಲೂ ಹೇಳ್ತೇನೆ ಒಂದು ಸಮಾಧಾನದ ನಿಜವಾದ ಒಂದು ಕ್ರಿಸ್ತಿಯ ಜೀವನ ನನ್ನದಾಗಿರ್ತದೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಸೊ ಬಾಲಣ್ಣ ಕೂಡ ಈ ವಾಕ್ಯವನ್ನು ಅಲ್ಲಿ ಹೇಳಿದ್ರು. ಮತ್ತೊಂದು ಸರಿ ಬೇಕಾದರೆ ನಾನು ಅದನ್ನು ಹೇಳ್ತೇನೆ. ಯವನನ ಶುಭ ಸಂದೇಶ 1ನೇ ಅಧ್ಯಾಯ 12ನೇ ವಾಕ್ಯ ಸ್ವಲ್ಪ ಓದೋಣ ಅದನ್ನು. ಯವನ ಶುಭ ಸಂದೇಶ 1ನೇ ಅಧ್ಯಾಯ 12ನೇ ವಾಕ್ಯ. ನೋಡಿ, ಎಲ್ರಿಗೂ ಕೂಡ ಕರೆ ಇದೆ, ನಾವೆಲ್ಲರೂ ಕರೆಯಲ್ಪಟ್ಟವರಾಗಿ ಬಂದಿದ್ದೀವಿ. ಆದರೆ ದೇವರಿಗಿಷ್ಟ ಏನು ಗೊತ್ತಾ? ಕೆಲವರಾದರೂ ಅಂತ ಇದೆಯಲ್ವಾ, ನಾವು ಒಬ್ಬೊಬ್ಬರು ಆ ಕೆಲವರಲ್ಲಿ ಇರಬೇಕು. ಪ್ರೈಸ್ ದಿ ಲಾರ್ಡ್. ನಾವು ಯಾರು ಕೂಡ ಮಿಸ್ ಆಗಬಾರ್ದು. ದೇವರ ಪ್ಲಾನ್ ಅದೇನೆ. ಅವತ್ತು ಕೆಲವರು, ಯಾಕಂದರೆ ಸುಮಾರು ಜನ ಬಂದರು, ಅವರನ್ನು ಹಿಂಬಾಲಿಸಿದವರು ಸಾವಿರಾರು ಮಂದಿ, ಆದರೆ ಆಯ್ಕೆ ಆದವರು ಬರೀ 12 ಮಂದಿ. ಸುಮಾರು ಮಂದಿ ಬಂದರು ಅವ್ರನ್ನ ನೋಡಲಿಕ್ಕೆ. ಬೈಬಲ್ ಹೇಳುತ್ತೆ, ಅವರ ಬೋಧನೆಯನ್ನು ಕೇಳಲು ಜನ ಕಿಕ್ಕಿರಿದು ಬರ್ತಾ ಇದ್ರಂತೆ, ಜನ ಜುಂಗುಳಿ ಸುತ್ತಕೊಳ್ತಾ ಇದ್ರಂತೆ. ಆದರೆ ಅವರನ್ನು ಹಿಂಬಾಲಿಸಿದವರು, ಅವರಲ್ಲಿ ವಿಶ್ವಾಸ ಇಟ್ಟವರು ಕೆಲವರು ಮಾತ್ರ. ಸೊ ಅದನ್ನೇ ಇಲ್ಲಿ ಸಂತ ಯವನರು ಬರೆದಿಟ್ಟಿದ್ದಾರೆ. ಕೆಲವರಾದರೂ ಯೇಸುವನ್ನ ಬರಮಾಡಿಕೊಂಡರು. ಕೇಳಿಸ್ಕೊಳ್ಳಿ ಈಗ, ಅಂಥವರಿಗೆ, ಅಂದರೆ ಯಾರಲ್ಲಿ ವಿಶ್ವಾಸ ಇಟ್ಟವರಿಗೆ? ಯೇಸುವಲ್ಲಿ ವಿಶ್ವಾಸ ಇಟ್ಟವರು ಅಂದ್ರೆ ಅರ್ಥ ಏನು? ಹಲೋ, ಯೇಸು ಕ್ರಿಸ್ತರು ನನಗಾಗಿ ಮಾಡಿದ ಕಾರ್ಯದಲ್ಲಿ ವಿಶ್ವಾಸ ಇಟ್ಟವರು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಯೇಸು ಮಾಡಿದ ಕಾರ್ಯದಲ್ಲಿ ವಿಶ್ವಾಸ ಇಟ್ಟವರು. ಕೆಲವರಾದರೂ ಅವರನ್ನ, ಯೇಸುವನ್ನ ಬರಮಾಡಿಕೊಂಡರು. ಅಂದರೆ ಅವರಲ್ಲಿ, ಅಂದರೆ ಅವರು ಮಾಡಿದ ಕಾರ್ಯದಲ್ಲಿ ವಿಶ್ವಾಸ ಇಟ್ಟವರಿಗೆ ಯಾರ ಮಕ್ಕಳಾಗುವ ಹಕ್ಕನ್ನ? ಹಾಗಾದ್ರೆ ನಾನು ನೀವು ಯಾರ ಮಗಳು? ನಿಜನಾ? ಈ ವಾಕ್ಯ ನಿಜ, ನನ್ನಲ್ಲಿ ನಿಜನಾ? ಪ್ರೈಸ್ ದಿ ಲಾರ್ಡ್. ನಿಜ ಅಲ್ಲ ಅಂದ್ರೆ ನಿಜ ಮಾಡ್ಕೋಬೇಕು ನಾವು. ಪ್ರೈಸ್ ದಿ ಲಾರ್ಡ್. ಹಿಂಗೆ ಅಲ್ಲ, ನಿಜ. ಎಸ್, ನನ್ನ ದೇವ್ರ ಮಗ, ನನ್ನ ದೇವ್ರ ಮಗಳು, ನನ್ನಲ್ಲಿ ಯೇಸು ಇದ್ದಾರೆ, ನನ್ನಲ್ಲಿ ಪವಿತ್ರಾತ್ಮರಿದ್ದಾರೆ, ನನ್ನಲ್ಲಿ ತಂದೆ ಇದ್ದಾರೆ. ನಾನು ಯೇಸು ಮಾಡಿದ ಕಾರ್ಯದಲ್ಲಿ ವಿಶ್ವಾಸ ಇಟ್ಟಿದ್ದೇನೆ. ಒಂದು ವೇಳೆ ಬಿದ್ದರೂ ಕೂಡ ನಾನು ಭಯಪಡೋದಿಲ್ಲ. ಮಾನಸಾಂತರ ಪಟ್ಟು ನಾನು ಎದ್ದು ನಿಂತ್ಕೋತೀನಿ, ನನ್ನಪ್ಪ ಅಕ್ಸೆಪ್ಟ್ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಒಂದ್ಸಾರಿ ಯೇಸು ಅಲ್ಲಿ ಬಂದ ಮೇಲೆ ಬೀಳಕ್ಕೆ ಸಾಧ್ಯತೆ ಇದೆಯಾ? ಬೀಳೋದೇ ಇಲ್ಲಲ್ಲ. ಪಲ್ಟಿ ಹೊಡ್ಕೊಂಡೇ ಬದುಕ್ತಾ ಇರೋದಲ್ವ ನಾವು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯಾಕೆ ಜೋಸಬಣ್ಣ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನೋಡಿ, ಈ ಸತ್ಯದ ಅರಿವಿಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ? ಹೋಗ್ಬಿಡ್ತೀವಿ ನಾವು. ಎಲ್ಲಿಗೆ ಹೋಗ್ತೀವಿ ಅಂದ್ರೆ, ಸೈತಾನ ಹೇಳ್ತಾನೆ ಏನಂತ? ನೀನು ದೇವ್ರ ಮಗ ಆಗಿದ್ದೆ ನಿಜ, ಈಗ ನೀನು ಬಿದ್ದು ಏನಾಗಿದೆಯಾ? ನನ್ನ ಮಗನಾಗಿದೆಯಾ? ನಿನ್ನನ್ನು ಅವ್ರು ಯಾರು ಅಕ್ಸೆಪ್ಟ್ ಮಾಡಲ್ಲ, ನೀನು ಅವರಿಂದ ದೂರ ಆಗ್ಬಿಟ್ಟಿದೀಯಾ, ನೀನು ನಷ್ಟಪಟ್ಟು ಹೋಗ್ತೀಯಾ, ನಿನ್ನನ್ನು ಯಾರು ಅಕ್ಸೆಪ್ಟ್ ಮಾಡಲ್ಲ. ಇನ್ನ 1 ಸರಿ ಪರವಾಗಿಲ್ಲ, 2 ಸರಿ ಪರವಾಗಿಲ್ಲ, 3 ಸರಿ ಪರವಾಗಿಲ್ಲ, ಈ ಥರ ನೀನು ಬಿದ್ದು ಹೋಗ್ತಾ ಇದೀಯಾ, ನಿನ್ನನ್ನು ಅಕ್ಸೆಪ್ಟ್ ಮಾಡಲ್ಲ. ಅವಾಗ ನಮಗೆ ನಿಜವಾಗ್ಲೂ ದೇವರ ಪ್ರೀತಿ, ದೇವರ ಕಾರ್ಯದಲ್ಲಿ ವಿಶ್ವಾಸ ನಮ್ಮ ಒಳಗಡೆ ಇದ್ದರೆ ಏನು ನೆನಪಾಗುತ್ತೆ ಗೊತ್ತಾ? 7 ಸಾರಿ ಅಲ್ಲ, 70 ಸಾರಿ ಪೇತ್ರನಿಗೆ ಕ್ಷಮಿಸು ಅಂತ ಹೇಳಿದ ದೇವರು ಖಂಡಿತವಾಗಲೂ ನನ್ನನ್ನು ಕ್ಷಮಿಸಿ ಅವರ ಮಗನ ಸ್ಥಾನವನ್ನು ಕೊಟ್ಟಿದ್ದಾರಲ್ವಾ, ಆ ಮಗನ ಸ್ಥಾನದಲ್ಲಿ ನನ್ನನ್ನು ಮುಂದುವರಿಸ್ತಾರೆ ಅನ್ನುವ ವಿಶ್ವಾಸದಲ್ಲಿ ನಾನು ಮುಂದೆ ಹೋಗ್ತೀನಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ನೀವೇನೆ ತಂದೆ ತಾಯಿಗಳು, ನಿಮ್ಮ ಮಗ ಎಷ್ಟೇ ವರ್ಷ ಆದರೂ ಮಗ ಅಲ್ಲ ಅಂತ ಬಾಯಿಂದ ಹೇಳಿದ್ರು, ಇಲ್ಲಿಂದ ಎತ್ತಕ್ಕಾಗತ್ತ ನಿಮ್ಮ ಕೈಲಿ? ಹಾಗಾದ್ರೆ ನಮ್ಮಪ್ಪ ಎತ್ತಾಕ್ತಾರೆ ನಮ್ಮನ್ನು. ಒಂದ್ಸರಿ ಅಕ್ಸೆಪ್ಟ್ ಮಾಡಿದ ಮೇಲೆ ಎತ್ತಾಕ್ತಾರ? ಕಳ್ಕೋಬೇಕಾದ್ರೆ ಯಾರು ಕಳ್ಕೋಬೇಕು ಅಂದ್ರೆ ನಾನು ಕಳ್ಕೋಬೇಕು. ಅವ್ರು ಯಾವತ್ತೂ ತೆಗೆದಾಕಲ್ಲ, ನಾನು ಕಳ್ಕೋಬೇಕು. ನಾನು ಕಳ್ಕೊಳ್ಳದೆ ನಿಜವಾಗ್ಲೂ ಅವರ ಮಗನಾಗಿ ನಿಜವಾಗ್ಲೂ ಬದುಕಬೇಕಂದ್ರೆ ಅವರು ಮಾಡಿದ ಆ ಕಾರ್ಯದಲ್ಲಿ ನಾನೇನು ಮಾಡಬೇಕು? ವಿಶ್ವಾಸ ಇಡಬೇಕು. ಯಾವಾಗ ನಾನು ಅವರು ಮಾಡಿದ ಕಾರ್ಯದಲ್ಲಿ ವಿಶ್ವಾಸ ಇಟ್ಟು ಎಲ್ಲವೂ ನನ್ನ ಯೇಸುನೇ ಅಂತೇಳಿ ನಂಬಿಕೆ ಉಳ್ಳವಳಾಗಿ ನಾನು ಜೀವಿಸ್ತೀನೋ, ಆಗ ಅವರು
ನನ್ನನ್ನು ನೋಡಿ ಸಂತೋಷ ಪಡ್ತಾರೆ, ನನ್ನನ್ನು ನೋಡಿ ಖುಷಿ ಪಡ್ತಾರೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಇವತ್ತು ನಾವು ಮಾಡುವ ದಾನ ಧರ್ಮದಲ್ಲಿ, ನಾವು ಕೊಡುವ ಕಾಣಿಕೆಗಳಲ್ಲಿ, ನಾವು ಮಾಡುವ ಎಲ್ಲ ಸಂಪ್ರದಾಯಗಳಲ್ಲಿ ನಾವು ಸಂತೋಷ ಪಡ್ತಾ ಇದ್ದೀವಿ. ಸಂತೋಷ ಪಡೋದು ಮಾತ್ರ ಅಲ್ಲ, ನಾವು ಹೇಳ್ಕೊಳ್ತಾ ಇದ್ದೀವಿ ದೇವರಿಗೆ ಖುಷಿಯಾಗಿರುತ್ತೆ, ದೇವರಿಗೆ ಸಂತೋಷವಾಗಿರುತ್ತೆ. ದೇವರು ಅದನ್ನು ತಿರುಗು ನೋಡಿರಲ್ಲ. ಸರಿ, ಅದೇ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಸೊ ದೇವ್ರಿಗೆ ಅದು ಬೇಕಾಗಿನೇ ಇರೋದಿಲ್ಲ, ದೇವ್ರ ದಾರಿನೇ ಬೇರೆ, ನಮ್ಗೆ ಗೊತ್ತಾಗೋದಿಲ್ಲ. ಆದ್ದರಿಂದ ಇಲ್ಲಿ ದೇವರ ವಾಕ್ಯ ಹೇಳುತ್ತೆ, ಯಾರು ಅವರನ್ನು ಬರಮಾಡಿಕೊಂಡ್ರೋ, ಅಂದರೆ ಅವರಲ್ಲಿ ಯಾರು ವಿಶ್ವಾಸ ಇಟ್ಟರೋ ಅಂಥವರಿಗೆ ಮಕ್ಕಳಾಗುವ ಹಕ್ಕನ್ನು ಕೊಟ್ಟಿದ್ದಾರೆ. ಯಾವುದರ ಮುಖಾಂತರ, ಹೇಗೆ ಕೊಟ್ಟರು? ಪ್ರಿಯ ಸಹೋದರ ಸಹೋದರಿ, ಒಂದು ವಾಕ್ಯವನ್ನು ಓದೋಣ. 4ನೇ ಅಧ್ಯಾಯ ರೋಮನರಿಗೆ ಬರೆದ ಪತ್ರಿಕೆ, ಕೊನೆಯ ವಾಕ್ಯ. ಅದ ನಂತರ ಅದು 5ನೇ ಅಧ್ಯಾಯ ಕಂಟಿನ್ಯೂ ಮಾಡೋಣ. 4ನೇ ಅಧ್ಯಾಯ ಕೊನೆಯ ವಾಕ್ಯ ಒಂದ್ಸರಿ ಓದಿ. 25ರಿಂದ ಓದಿ. 25ರಿಂದ ಓದಿ. ಇನ್ನೊಂದು ವಾಕ್ಯ ಹಿಂದೆ ಓದಮ್ಮ. ನಮ್ಮ ಪ್ರಭುವಾದ, ಈಗ ನನ್ನ ಪ್ರಭುವಾದ ಯೇಸುವನ್ನು ಮರಣದಿಂದ ಎಬ್ಬಿಸಿದ ದೇವರನ್ನು ಏನು ಮಾಡುವ ನಾವು ಸಹ? ಯಾರನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಯೇಸುವನ್ನ ಮರಣದಿಂದ ಎಬ್ಬಿಸಿದ ದೇವರನ್ನ. ಹಾಲೆಲೂಯಾ. ಯೇಸುವನ್ನ ಮರಣದಿಂದ ಎಬ್ಬಿಸಿದ ಯಾರು? ನನ್ನಪ್ಪ, ನಮ್ಮೆಲ್ಲರ ದೇವರು, ಸರ್ವಶಕ್ತನಾದ ದೇವರು. ಪ್ರೈಸ್ ದಿ ಲಾರ್ಡ್. ಸೊ ಇಲ್ಲಿ ಪೌಲ ಎಷ್ಟು ಚೆನ್ನಾಗಿ ಅದನ್ನು ಬಿಡಿಸಿ ಬಿಡಿಸಿ ಬರೆದಿಟ್ಟಿದ್ದಾರೆ ನೋಡಿ. ನಮ್ಮ ಪ್ರಭು ಯೇಸು ಕ್ರಿಸ್ತರನ್ನ ಮರಣದಿಂದ ಎಬ್ಬಿಸಿದ ದೇವರನ್ನ ವಿಶ್ವಾಸಿಸುವ ಯಾರು ಸಹ. ಹಾಗಾದ್ರೆ ವಿಶ್ವಾಸ ಇಟ್ಟಾಗ ನಾವು ಅವ್ರ ಜೊತೆ ಸೇರ್ಕೊಳ್ತೀವಿ. ನಮಗಿದ್ರಲ್ಲಿ ವಿಶ್ವಾಸ ಇಟ್ಟಿಲ್ಲ ಅಂದ್ರೆ ನನಗೂ ಅದಕ್ಕೂ ಸಂಬಂಧ ಇಲ್ಲ. ನಾನು ವಿಶ್ವಾಸಿಸಬೇಕು. ನನ್ನ ತಂದೆಯಾದ ದೇವರು ತನ್ನ ಮಗನಾದ ಯೇಸುವನ್ನ ಮರಣದಿಂದ ಎಬ್ಬಿಸಿದರು. ಹಾಲೆಲೂಯಾ. ಓದಿ. ಏನಾಗುತ್ತೇವೆ? ಯಾವಾಗ? ನೀವು ಏನಾದರೂ ನಿಮ್ಮ ಕಾರ್ಯಗಳನ್ನು ಮಾಡುವಾಗಲಾ? ಇಲ್ಲ. ನೀವು ತಂದೆ ದೇವರ ಸತ್ಸಂಬಂಧದಲ್ಲಿ ನೀವು ಒಂದಾಗೋದು ಯಾವಾಗ ಅಂದರೆ, ನನ್ನ ತಂದೆಯಾದ ದೇವರು ನನ್ನ ಪಾಪ ಪರಿಹಾರಕ್ಕಾಗಿ, ನನ್ನ ಬಿಡುಗಡೆಗಾಗಿ, ನನ್ನ ಶಾಪದ ಬಿಡುಗಡೆಗಾಗಿ, ಸೈತಾನನಿಂದ ನನ್ನನ್ನು ಬಿಡಿಸುವ ಸಲುವಾಗಿ, ನರಕದಿಂದ ಬೆಳಕಿನ ಕಡೆಗೆ ನನ್ನನ್ನು ಕರೆತರುವುದರ ಸಲುವಾಗಿ ತನ್ನ ಮಗನಾದ ಯೇಸುವನ್ನು ಭೂಮಿಗೆ ಕಳುಹಿಸಿದರು. ಅವರನ್ನು ಮರಣಕ್ಕೆ ಗುರಿ ಮಾಡಿದರು. ಅವರು ಪುನರುತ್ಥಾನರಾಗಿದ್ದಾರೆ. ತಂದೆ ದೇವರವರನ್ನು ಆ ಮರಣದಿಂದ ಪುನರುತ್ಥಾನಗೊಳಿಸಿದ್ದಾರೆ. ಇದರಲ್ಲಿ ನಾನು ವಿಶ್ವಾಸ ಇಟ್ಟಾಗ ನಾನು ಯಾರ ಸತ್ಸಂಬಂಧಕ್ಕೆ ಬರ್ತೇನೆ? ಯಾರ ಸಂಬಂಧಕ್ಕೆ? ತಂದೆ ದೇವರ ಸತ್ಸಂಬಂಧಕ್ಕೆ ನಾನು ಒಳಗಾಗ್ತೇನೆ. ತಂದೆ ದೇವರ ಅನ್ಯೋನ್ಯತೆಗೆ ನಾನು ಬರ್ತೇನೆ. ಯಾಕೆಂದ್ರೆ ನಾನು ಯಾರ ಮರಣದಲ್ಲಿ ವಿಶ್ವಾಸ ಇಟ್ಟೆ? ಯಾರಿಗಾಗಿ? ತಂದೆ ದೇವರಲ್ಲಿ. ನಾನು ಯಾರಲ್ಲಿ ವಿಶ್ವಾಸ ಇಟ್ಟೆ ಅಂದರೆ ಯೇಸುವಿನ ಮರಣದಲ್ಲಿ. ಯೇಸುವಿನ ಮರಣ ಯಾರಿಗಾಗಿ? ನನಗಾಗಿ. ಈ ನನಗಾಗಿ ಯೇಸುವಿನ ಮರಣ ಅನ್ನುವ ವಿಶ್ವಾಸ ನನ್ನನ್ನು ಏನು ಮಾಡ್ತು ಅಂದರೆ ಅಪ್ಪನೊಂದಿಗೆ ಒಂದು ಸಂಬಂಧಕ್ಕೆ ಒಳಪಡಿಸ್ತು. ಹಾಲೆಲೂಯಾ. ಯೇಸುವಿನ ಮರಣದಿಂದ ನಾನು ಅದರಲ್ಲಿ ವಿಶ್ವಾಸ ಇಟ್ಟಾಗ ನಾನು ಫೆಲೋಶಿಪ್ ಹೊಂದಿದ್ದು ಅಥವಾ ಸಂಬಂಧ ಹೊಂದ್ಕೊಂಡಿದ್ದು ಯಾರಿಂದ? ಅಪ್ಪನೊಂದಿಗೆ. ಹಾಲೆಲೂಯಾ. ಈ ಸತ್ಯ ಪೌಲನಿಗೆ ಅರ್ಥವಾಯಿತು. ಅವನೇನು ಮಾಡ್ದ? ಯೇಸು ಕ್ರಿಸ್ತರ ಮುಖಾಂತರವಾಗಿ ತಂದೆಗೇನಾದ? ಮಗನಾಗ್ಬಿಟ್ಟ. ಅವನು ಯಾವ ಕೆಲಸದ ಮುಖಾಂತರ ಒಂದಾಗಲಿಲ್ಲ. ಅವನು ಬೈಬಲ್ ಸ್ಟಡಿ ಮುಖಾಂತರ ಒಂದಾಗಲಿಲ್ಲ. ಅವನು ಮಾಡಿದ ಆರಾಧನೆ ವಿಧಿಗಳಿಂದ ಒಂದಾಗಲಿಲ್ಲ. ಅವನು ಬೆನ್ಯಾಮೀನ್ ಕುಲದವನಾಗಿದ್ದರಿಂದ ಒಂದಾಗಲಿಲ್ಲ. ಅವನು ಯಹೂದ್ಯನಾಗಿದ್ದರಿಂದ, ಇಬ್ರಿಯನಾಗಿದ್ದರಿಂದ ಅವನು ಒಂದಾಗಲಿಲ್ಲ. ಅವನು ತಂದೆ ದೇವರೊಂದಿಗೆ ಸಂಬಂಧ ಪಡ್ಕೊಂಡಿದ್ದು ಯೇಸು ಕ್ರಿಸ್ತರು ಮಾಡಿದ ಕಾರ್ಯದಲ್ಲಿ ವಿಶ್ವಾಸ ಇಟ್ಟ. ಹಾಲೆಲೂಯಾ. ಹಲೋ, ಹಾಲೆಲೂಯಾ. ಹಾಗಾದರೆ ನನ್ನಲ್ಲಿ ಏನಿರಬೇಕು? ಯಾರಲ್ಲಿ? ಯಾರು ಮಾಡಿದ ಕಾರ್ಯದಲ್ಲಿ. ಇದರಿಂದ ನನಗೆ ಫೆಲೋಶಿಪ್, ಸತ್ಸಂಬಂಧ ಯಾರಲ್ಲಿ ಸಿಗತ್ತೆ? ಅಪ್ಪನ ಜೊತೆ ಸಿಗತ್ತೆ. ಹಾಲೆಲೂಯಾ. ಯಾಕಂದ್ರೆ ಈಗ ಅಪ್ಪ ನನ್ನನ್ನು ನೋಡಲ್ಲ. ಯಾಕೆ? ನನ್ನಲ್ಲಿ ಒಳಗಡೆ ಇರುವ ಯೇಸುವನ್ನು ನೋಡ್ತಾರೆ. ಹಾಲೆಲೂಯಾ. ನಾನು ಯೇಸುವನ್ನು ವಿಶ್ವಾಸ ಇಟ್ಟಾಗ ಯೇಸುವನ್ನು ಬರ್ಮಾಡ್ಕೊಂಡ್ಬಿಟ್ಟೆ. ಈಗ ನನ್ನಲ್ಲಿ ಯಾರಿದ್ದಾರೆ?
ಯಾರಿದ್ದಾರೆ? ಈಗ ಲೀನಾಳನ್ನ ನೋಡ್ತಾರೆ ತಂದೆ ದೇವರು. ಯಾಕೆ ನೋಡ್ತಾರೆ ಅಂದ್ರೆ ಲೀನಾಳ ಒಳಗಡೆ ಯಾರಿದ್ದಾರೆ? ಯೇಸು ಇದ್ದಾರೆ. ಹಾಲೆಲೂಯ, ಹಾಲೆಲೂಯ. ಸೊ ಅದೇ ಪ್ರಕಾರ ನಾವು ಕುಳಿತಿದ್ದೀವಲ್ವಾ, ಯೇಸುವಿನಲ್ಲಿ ಯೇಸು ಮಾಡಿದ ಕಾರ್ಯದಲ್ಲಿ ವಿಶ್ವಾಸ ಇಟ್ಟಾಗ ನಾವು ತಂದೆ ದೇವರಿಗೆ ಮಕ್ಕಳಾಗ್ತೇವೆ ಅಥವಾ ಸತ್ಸಂಬಂಧಕ್ಕೆ ಬರ್ತೇವೆ. ನಮ್ಮನ್ನು ಯಾವಾಗಲೂ ಕೂಡ ಮಗನೇ ಅಂತಾನೆ ಕರೀತಾರೆ, ಮಗಳೇ ಅಂತಾನೆ ಕರೀತಾರೆ. ಯಾಕೆಂದ್ರೆ ಆ ಮಗನಾದ ಯೇಸು ನನ್ನ ಒಳಗಡೆ ಜೀವಿಸ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇದು ನನ್ನ ಯೋಗ್ಯತೆಯಿಂದಲ್ಲ, ಜಸ್ಟ್ ಯೇಸು ಮಾಡಿದ ಕಾರ್ಯದಲ್ಲಿ ನಾನು ವಿಶ್ವಾಸ ಇಟ್ಟ ಕಾರ್ಯದಿಂದ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಾಗಾದರೆ ನಮಗೆ ವಿಶ್ವಾಸ ಬಹಳ ಮುಖ್ಯ. ನಾವೇನಾಗ್ತಾ ಇದ್ದೀವಿ ಅಂದರೆ, ಅದೇ ನಾನು ಜೋಸಫಣ್ಣೆಲ್ಲ ಮಾತಾಡ್ತಾ ಇದ್ದೀವಿ, ತುಂಬ ಕಲ್ತ್ಕೊಳ್ತಾ ಇದ್ದೀವಿ, ಈ ಅಡಿಪಾಯ ಎಲ್ಲೋ ಅಲ್ಲಾಡ್ತಾ ಇದೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನಿಜವಾಗ್ಲೂ ನಾವು ಬಹಳ ಗಟ್ಟಿ ಮಾಡ್ಕೋಬೇಕಾಗಿದ್ದು ನಮ್ಮ ಅಡಿಪಾಯವನ್ನು. ಅಡಿಪಾಯ ಗಟ್ಟಿ ಆಗ್ತಾ 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 ಅದರ ಮೇಲೆ ಇಟ್ಟಿಗೆ ಇಟ್ಟು ಹೋಗ್ತಾ ಇದ್ರೆ, ಅವಾಗ ನೋಡಿ ಎಂಥ ಬಿರುಗಾಳಿ ಬಂದರು, ಎಂಥ ಸುನಾಮಿ ಬಂದರು, ನೀವು ಹಂಗೇ ಇರ್ತೀರ. ಯಾರಾದರೂ ನೋಡಿದ್ರೆ ನಿಮ್ಮನ್ನು ಹೇಳ್ತಾರೆ, ಇದ್ಯಾವುದೋ ಬಂಡೆ, ಇದು ಎಮ್ಮೆ ಮೇಲೆ ಮಳೆ ಸುರಿದಂಗೆ ಹೆಂಗೆ ಸುಮ್ಮನೆ ಗಟ್ಟಿಯಾಗಿದೆ ನೋಡು. ಆ ರೀತಿ ನಾವು ರೆಡಿ ಆಗ್ಬೇಕು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆದರೆ ಅದೇ ವ್ಯಕ್ತಿ ಒಂದು ವ್ಯಕ್ತಿ ಈ ರೀತಿ ಮಾತಾಡ್ತಾರೆ. ಅದೇ ನಾವು ವಿಶ್ವಾಸವಿಟ್ಟು ಆ ರೀತಿ ದೃಢವಾಗಿರುವಾಗ ಮೇಲಿಂದ ನನ್ನ ಮಗ ಮಗಳು ನೋಡಿ ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅಂತ ದೇವರು ಹೇಳ್ತಾರೆ. ಆಗ ಪ್ರೈಸ್ ದಿ ಲಾರ್ಡ್. ಯೋಬನಿಗೆ ಹೇಳ್ದಂಗೆ ಹೇಳ್ತಾರೆ, ಏಯ್ ಟೆಸ್ಟ್ ಮಾಡಿ ನೋಡ, ಹೋಗು ನೋಡು ಅವನು ಎಷ್ಟು ಸ್ಟ್ರಾಂಗ್ ಆಗಿದ್ದಾನೆ ಅಂತೇಳಿ. ನೋಡಿ ಎಷ್ಟು ಚೆನ್ನಾಗಿದೆ, ಯಾವ ರೀತಿ ಎಂಜಾಯ್ ಮಾಡ್ಬೋದು ನೋಡಿ ನಾವು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಓದೋಣ ಅದನ್ನೇ, ಆ ವಾಕ್ಯವನ್ನು 24-25 ಓದಿ. ನನ್ನ ಮತ್ತು ನಿಮ್ಮ ಇಡೀ ಲೋಕದ ಮಾನವರ ಪಾಪಗಳ ನಿಮಿತ್ತ ಯಾರನ್ನ ಮರಣಕ್ಕೆ ಗುರಿಪಡಿಸಲಾಯಿತು? ಯಾರ ಸಲುವಾಗಿ? ಯಾರ ಸಲುವಾಗಿ? ಯಾರ ಸಲುವಾಗಿ? ಸೊ ನಾನೇನಾದರೂ ಸ್ವಲ್ಪ ಏಟ್ ತಿಂದು ನಾನೇನಾದರೂ ಸ್ಯಾಕ್ರಿಫೈಸ್ ಮಾಡಿದ್ರೆ ಅವಾಗ ನಂದು ಕೂಡ ತಗೋಬೋದಾಗಿತ್ತು. ಆದರೆ ನಮ್ಮ ಸ್ಯಾಕ್ರಿಫೈಸ್ ಯಾವುದು ಕೂಡ ಸೇರಲ್ಲ, ಅದು ವೇಸ್ಟು, ಅದಕ್ಕೆ ಬೆಲೆ ಇಲ್ಲ. ಯಾಕೆಂದರೆ ನಾವೆಲ್ಲ ಪಾಪಿಗಳು ಅಥವಾ ಏನೋ ಒಂದೊಂದು ಕಳ್ಕೊಂಡಿರೋರು. ಪರಿಪೂರ್ಣತೆ ಇಲ್ಲ. ಪರಿಪೂರ್ಣತೆ ಇರೋದು ಯಾರಿಗೆ? ಯೇಸುವಿಗೆ ಮಾತ್ರ. ಅವರು ಬಲಿ ಅರ್ಪಿಸಿದ್ರೆ ಮಾತ್ರನೇ, ಆ ಬಲಿ ಅರ್ಪಿಸಿದ್ರೆ ಮಾತ್ರನೇ ಒಂದು ಬಿಡುಗಡೆ. ಇಲ್ಲಾಂದ್ರೆ ಯಾವುದರಿಂದನೂ ಸಾಧ್ಯ ಇಲ್ಲ. ಇಲ್ಲಾಂದ್ರೆ ಯಾರು ಬರಬೇಕಾಗಿನೇ ಇರಲಿಲ್ವಲ್ಲ, ಬೇರೆ ಯಾವುದರಿಂದಾದರೂ ಬಲಿ ಅರ್ಪಿಸಿ ಸರಿ ಆಗೋದಿದ್ದರೆ ಯೇಸು ಬರುವ ಅವಶ್ಯಕತೆನೇ ಇರ್ತಿರ್ಲಿಲ್ವಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟೋ ಸಂತರು ಬದುಕಿದಾರ ಭೂಮಿಯಲ್ಲಿ, ಅವ್ರನ್ನಾದ್ರೂ ಬಲಿ ಕೊಡ್ಬೋದಾಗಿತ್ತಲ್ವಾ? ಪ್ರೈಸ್ ದಿ ಲಾರ್ಡ್. ಅದು ಕೂಡ ಆಗ್ತಾ ಇರಲಿಲ್ಲ, ಪ್ರಯೋಜನ ಇಲ್ಲ. ಅದಕ್ಕೇನೆ ಪರಿಶುದ್ಧನಾದ ದೇವರು ಮಗನಾಗಿ ಭೂಮಿಗೆ ಬಂದರು. ಅದರನ್ನೇ ಪೌಲ ಬರೆದಿಡ್ತಾ ಇದ್ದಾನೆ. ಈಗ ಓದಿ ಆ ವಾಕ್ಯವನ್ನ. ನಮ್ಮನ್ನು ದೇವರೊಡನೆ ಸತ್ಸಂಬಂಧದಲ್ಲಿ, ನೋಡಿ ಮೊದಲಿಂದ ಓದಮ್ಮ, ನೀನು ಹೋಗ್ಬಿಟ್ಟೆ ಮುಂದಕ್ಕೆ. ಅಲ್ಲಲ್ಲ, ಮೇಲೆ ಮೇಲೆ. ನನ್ನ ಮತ್ತು ನಿಮ್ಮ ಪಾಪಗಳ ನಿಮಿತ್ತ ಯೇಸುವನ್ನ ಏನಕ್ಕೆ ಗುರಿಪಡಿಸಲಾಯಿತು? ನನ್ನ ನಿಮ್ಮ ಪಾಪಗಳ ನಿಮಿತ್ತ. ಹಾಗಾದ್ರೆ ಯೇಸುವನ್ನ ಮರಣಕ್ಕೆ ಗುರಿಪಡಿಸಿದಾಗ, ಅವರು ಮರಣ ಹೊಂದಿದಾಗ ನನ್ನ ನಿನ್ನ ಪಾಪ ಎಲ್ಲ ಎಲ್ಲಿಗೆ ಶಿಫ್ಟ್ ಆಯಿತು? ಎಲ್ಲಿಗೆ ಶಿಫ್ಟ್ ಆಯಿತು? ಹಾಗಾದ್ರೆ ಈಗ ನನ್ನಲ್ಲಿ ಏನಿಲ್ಲ, ಬಾಡಿಯಲ್ಲಿ ಇರ್ಬೋದ್ರಿ, ತಲೆ ಕೆಡ್ಸ್ಕೋಬೇಡಿ. ಇಲ್ಲಿ ಇದ್ದ ಪಾಪ ಏನಾಯ್ತು? ಹೋಯ್ತು. ಈಗ ನನ್ನ ಒಳಗಡೆ ಏನು ಬಂತು? ಪರಿಶುದ್ಧತೆ ಬಂತು. ಈ ಪರಿಶುದ್ಧತೆ ನನ್ನಲ್ಲಿ ಬಂದ ಕಾರಣ ನನಗೂ ದೇವರಿಗೂ ಬೇರ್ಪಟ್ಟ ಸಂಬಂಧ. ಅವರ ಶತ್ರುವಾಗಿದ್ದ ನನಗೀಗ ಮಿತ್ರನಾಗುವ ಒಂದು ಅವಕಾಶವನ್ನ ತಂದೆ ದೇವರು ಯಾರ ಮುಖಾಂತರ ಕೊಟ್ಟರು? ಯೇಸುವಿನ ಮುಖಾಂತರ ಕೊಟ್ಟರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಓದಿ ಆ ವಾಕ್ಯವನ್ನ. ಆಯಿತು. ಈ ಒಂದು ಬಲಿ ಯಾತಕ್ಕೆ ಅಂದ್ರೆ ನನ್ನನ್ನ ದೇವರೊಂದಿಗೆ ಸತ್ಸಂಬಂಧದಲ್ಲಿ ಇರಿಸುವುದಕ್ಕೋಸ್ಕರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನನ್ನ ಜೀವನದಲ್ಲಿ ಏನೋ ಒಂದು ಅದ್ಭುತ ಆದ್ರೆ ತಂದೆ ದೇವರೊಂದಿಗೆ ಸಂಬಂಧ ಸಿಗುತ್ತಾ? ಏನಾದ್ರು ಹೇಳಿ, ಸಿಗುತ್ತಾ? ಕಣ್ಣು ಹೋಗ್ಬಿಟ್ಟಿತ್ತು, ಕಣ್ಣು ಬಂತು, ಸಂಬಂಧ ಸಿಗುತ್ತಾ? ಕಾಲು ಹೋಗ್ಬಿಟ್ಟಿತ್ತು, ಕಾಲು ಸಿಕ್ತು, ಸಂಬಂಧ ಸಿಗುತ್ತಾ? ಇಲ್ಲ ಪ್ರಿಯರೇ. ಅದಕ್ಕೇನೆ ಇವತ್ತು ಈ ಸತ್ಯ ಅರ್ಥ ಆಗ್ಬೇಕು ಜನಗಳಿಗೆ.
ಈ ಸತ್ಯದ ಅರಿವಾಗಬೇಕು. ಇವತ್ತು ನಾವು ಧ್ಯಾನಕ್ಕೆ ಬರೋದು, ಧ್ಯಾನದಲ್ಲಿ ಭಾಗವಹಿಸೋದು, ಪ್ರತಿಯೊಬ್ಬರ ಉದ್ದೇಶ ಒಂದೇ ಆಗಬೇಕು. ಕ್ರಿಸ್ತನು ಮಾಡಿದ ಕಾರ್ಯದಲ್ಲಿ ನಾನು ವಿಶ್ವಾಸ ಇಡಬೇಕು. ಮೊದಲು ನಾನು ಸ್ವರ್ಗ ಸಾಮ್ರಾಜ್ಯಕ್ಕೆ ಸೇರ್ಕೊಬಿಡ್ಬೇಕು. ಸೇರ್ಕೊಬಿಟ್ಟ ಮೇಲೆ ನೋಡಿ, ನೀವು ಕೇಳಕ್ಕೆ ಹೋಗಲ್ಲ, ಆದರೆ ತುಂಬಿ ತುಳುಕಿ ಅದುಮಿ ಕುಲುಕಿ ಕೊಡ್ತಾರೆ. ಏನು ಗೊತ್ತಾ? ಹೃದಯದ ಆನಂದ, ಸಮಾಧಾನ, ನೆಮ್ಮದಿ. ಒಂದು ವೇಳೆ ಕುಂಟ್ತಾ ನೀವು ನಡೀತಾ ಇದ್ರೆ, ನನ್ನ ಮಗ ಕುಂಟ್ತಾನೆ ಇದ್ದಾನಲ್ಲ, ಕೊಡೋಣ ಅಂತ ಕೊಟ್ಟು ಬಿಡ್ತಾರೆ ದೇವರು. ಪ್ರೈಸ್ ದಿ ಲಾರ್ಡ್. ಒಂದು ವೇಳೆ ನೀವು ಕುಂಟ್ಕೊಂಡು ನಡೆದ್ರು ಕೂಡ ಅದು ಒಂದು ಸೂಪರ್ ಆಗೇನೆ ಇರ್ತದೆ ಅದು ನಿಮಗೆ. ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ಅದ್ರ ಮುಖಾಂತರ ಕೂಡ ಕೇಳಿದವ್ರಿಗೆಲ್ಲ ಯೇಸುವನ್ನು ಹೇಳೋಕ್ಕಾಗತ್ತೆ ನಿಮಗೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಏನೇ ಆಗಿರಲಿ ಅದರಿಂದ ಮಹಿಮೆ ಆಗೋದಂತೂ ದೇವರಿಗೆ. ಆ ರೀತಿ ನನ್ನನ್ನು ನಿಮ್ಮನ್ನು ನಡೆಸ್ತಾರೆ, ವಿಶ್ವಾಸದಲ್ಲಿ ನಾವು ದೃಢವಾಗಿದ್ದರೆ. ಓದೋಣ. ಇರಿಸುವುದಕ್ಕಾಗಿ ಏನೊಂದಿದರು? ಪುನರುತ್ಥಾನರಾದರು. ಯಾರು? ಯೇಸು ಪುನರುತ್ಥಾನರಾದರು. ಅವರು ಪುನರುತ್ಥಾನ ಆಗಲಿಲ್ಲ ಅಂದಿದ್ರೆ ನಾವು ವಿಶ್ವಾಸ ಇಡೋದು ವ್ಯರ್ಥ ಆಗ್ತಿತ್ತು. ನಮ್ಮ ವಿಶ್ವಾಸಕ್ಕೆ ಬೆಲೆನೇ ಇರ್ತಿರ್ಲಿಲ್ಲ. ಯೇಸು ಪುನರುತ್ಥಾನರಾಗಿದ್ದಾರೆ. ಯಾಕೆ ಪುನರುತ್ಥಾನರಾಗಿದ್ದಾರೆ ಅಂದರೆ, ಅವರ ಪುನರುತ್ಥಾನದಲ್ಲಿ ನಾವು ಕೂಡ ಪುನರುತ್ಥಾನರಾಗಿ ಒಂದು ದಿವಸ ಇಲ್ಲಿ ಸತ್ಸಂಬಂಧದಲ್ಲಿ ಇದೀವಲ್ವಾ, ಕಾಣದೆ, ಆದರೆ ಮುಖಾಮುಖಿಯಾಗಿ ಅಲ್ಲಿ ಅವರೊಂದಿಗೆ ನೇರವಾಗಿ ಜೀವಿಸುವುದಕ್ಕೆ, ನೇರವಾಗಿ ಮುಂದುವರಿಸುವುದಕ್ಕೆ ನಮ್ಮ ಜೀವನವನ್ನು ಅವರು ಪುನರುತ್ಥಾನರಾಗಿದ್ದಾರೆ. ಪುನರುತ್ಥಾನರಾಗಿದ್ದು ಇನ್ನೊಂದು ಕಾರ್ಯ ಏನು ಗೊತ್ತಾ? ಇಲ್ಲಿಂದ ಕರ್ಕೊಂಡು ಹೋಗ್ಬೇಕಲ್ಲ ನಮ್ಮನ್ನು. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೀಪಮ್ಮ, ಊಟಿಗೆ ದಾರಿ ಗೊತ್ತಿದೆಯಾ? ಗೊತ್ತಿದೆಯಾ? ಕೊಡೆಕನಲ್ ಗೊತ್ತಿದೆಯಾ? ಇಲ್ಲ. ಹಾಗಾದರೆ ನೀವು ಯಾರ ಜೊತೆ ಹೋಗ್ಬೇಕು? ಗೊತ್ತಿರೋರ ಜೊತೆ ಹೋಗ್ಬೇಕು. ಪ್ರೈಸ್ ದಿ ಲಾರ್ಡ್. ಯಾರ ಜೊತೆ ಹೋಗ್ಬೇಕು? ಈಗ ರಿಚರ್ಡ್ ಅನ್ನಂಗೆ ಗೊತ್ತಿರ್ಬೋದು, ಅವ್ರ ಜೊತೆ ಹೋದ್ರೆ ಹೋಗ್ತಾರೆ. ಈಗ ಒಬ್ಬರೇ ಹೋದ್ರೆ ನಿಲ್ಲಿಸಿ ಎಲ್ಲಿ, ಹೆಂಗೆ, ಯಾವ ಥರ, ಕೆಲವೊಮ್ಮೆ ಬೇರೆ ದಾರಿಯಲ್ಲಿ ಹೋಗೋ ಸಾಧ್ಯತೆಯೂ ಇದೆ ಅಲ್ವಾ? ಅದೇ ಪ್ರಕಾರ ನನ್ನ ಯೇಸು ಪುನರುತ್ಥಾನರಾಗಿ ಅಪ್ಪನ ಜೊತೆ ಅಲ್ಲಿ ಸೇರ್ಕೊಂಡಿದ್ದಾರೆ, ಅವ್ರ ಜೊತೆ ಇದ್ದಾರೆ. ಮಾತ್ರವಲ್ಲ, ಅವರು ಪುನರುತ್ಥಾನ ಆಗಿದ್ದು ಯಾಕೆ ಗೊತ್ತಾ? ಪಾಪದಲ್ಲಿದ್ದ ನನ್ನನ್ನು ಪಾಪದಿಂದ ಬಿಡುಗಡೆ ಮಾಡಿ ಸ್ವರ್ಗದ ತಂದೆಗೆ ಮಗನು ಮಗಳನ್ನು ಮಾರ್ಪಡಿಸಿ ಈಗ ಈ ಭೂಮಿಯಲ್ಲಿ ಅವ್ರ ಜೊತೆಯಲ್ಲಿ ಬದುಕ್ತಾ ಇರುವ ನನ್ನನ್ನು ಮತ್ತೆ ಕರ್ಕೊಂಡೋಗಿ ಎಲ್ಲಿಂದ ಬಂದನೋ ಅಲ್ಲಿಗೆ ಸೇರಿಸೋದಕ್ಕೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈಗ ಖುಷಿ ಇರ್ಬೇಕು ನಮ್ಮಲ್ಲಿ. ಏನು ಖುಷಿ? ಒಂದು ದಿವಸ ನಾನು ಅಲ್ಲಿಗೆ ಹೋಗ್ತೀನಿ. ಹಲ್ಲೆಲೂಯಾ. 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 ಸೊ ಆದ್ದರಿಂದ ನೆಕ್ಸ್ಟ್ ಆ ವಾಕ್ಯ ಕಂಟಿನ್ಯೂ ಆಗುತ್ತೆ. ಓದಿ 5ನೇ ಅಧ್ಯಾಯ ಮುಂದುವರಿಸಿ ನೋಡಿ. ಈ ಮೇಲಿನ ವಾಕ್ಯಗಳನ್ನು ಧ್ಯಾನ ಮಾಡಿದ್ರಲ್ವಾ, ಇಲ್ಲಿ ಕಂಟಿನ್ಯೂಷನ್ ಪೌಲರು ಹೇಳ್ತಿದ್ದಾರೆ. ಈಗಿರಲಾಗಿ ಯಾವುದರ ಮೂಲಕ? ನಿಮ್ಮ ಸತ್ಕಾರ್ಯಗಳ ಮೂಲಕ, ನಿಮ್ಮ ದಾನ ಧರ್ಮದ ಮೂಲಕ, ನಿಮ್ಮ ಉಪವಾಸದ ಮೂಲಕ, ಪ್ರೈಸ್ ದಿ ಲಾರ್ಡ್, ವಿಶ್ವಾಸದ ಮೂಲಕ ಯಾರೊಡನೆ ಸತ್ಸಂಬಂಧದಲ್ಲಿರುವ ಇದೀವಂತ ಹೇಳೋಣವಾ? ಎಸ್. ನೆಕ್ಸ್ಟ್ ವೀಕ್ ಬಂದಾಗ ನೀವೇನೋ ಅಂದ್ರೆ ಮೈಕಲ್ ಹೋಗುತ್ತೀನಿ. ಪ್ರೈಸ್ ದಿ ಲಾರ್ಡ್. ವಿಶ್ವಾಸದಲ್ಲಿ ಯಾರೊಂದಿಗೆ? ಈಗ ವಿಶ್ವಾಸದಲ್ಲಿ ದೇವರೊಂದಿಗೆ ಸತ್ಸಂಬಂಧದಲ್ಲಿ ಇರುವ ನಾವು ಈಗ ಯೇಸುವಿನೊಂದಿಗೆ ಒಂದು ಫೆಲೋಶಿಪ್ ಸಿಕ್ತು. ಇದರಿಂದ ದೇವರೊಂದಿಗೆ ಒಂದು ಸತ್ಸಂಬಂಧ ದೊರಕಿದೆ ನನಗೆ. ಈಗ ದೇವರು ನನ್ನ ಜೊತೆ ಇರೋದು, ನಾನು ದೇವ್ರ ಜೊತೆ ಇರೋದು. ಈಗ ದೇವರು ನನ್ನ ಜೊತೆ ಇದ್ದಾರೆ. ಓಕೆನಾ? ದೇವರು ಅಂದರೆ ಪ್ರೀತಿ ಇದೆಯಾ ಒಳಗಡೆ? ಹಲೋ, ಪ್ರೀತಿ ಇದೆಯಾ? ಅರ್ಥ ಆಗಲಿಲ್ಲ ಅನ್ಸುತ್ತೆ. ಯಾವ ಪ್ರೀತಿ? ದೇವರೇ ಇದ್ದಾರೆ. ದೇವರ ಜೊತೆ ಸತ್ಸಂಬಂಧದಲ್ಲಿದ್ದೀನಿ. ಈಗ ದೇವರೇ ನನ್ನ ಜೊತೆ ಇದ್ದಾರೆ. ಗಾಡ್ ಈಸ್ ಲವ್. ಹಾಗಾದರೆ ದೇವರು ನನ್ನ ಜೊತೆ ಇದ್ದಾರೆ, ಲವ್ ನನ್ನೊಂದಿಗಿದೆ. ಲವ್ ದೇವರೇ ಅಲ್ವಾ? ಈಗ ನನ್ನೊಂದಿಗೆ ದೇವರಿದ್ದಾರೆ, ಅವರು ಪ್ರೀತಿಯಾಗಿದ್ದಾರೆ. ನನಗೆ ಈ ಲೋಕದ ಯಾವುದೇ ರೀತಿಯ ಪ್ರೀತಿಯ ಕೊರತೆ ಆದಾಗ ಕೊರತೆ ಅನಿಸುತ್ತಾ? ಅನಿಸ್ತಾ ಇದೆಯಾ? ಪ್ರೈಸ್ ದಿ ಲಾರ್ಡ್. ಅನಿಸ್ತಾ ಇದೆಯಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಪರೀಕ್ಷೆಗೆ ಒಳಪಡಿಸಿದಾಗ ಗೊತ್ತಾಗತ್ತೆ, ಸಮಯ ಸಂದರ್ಭಗಳಲ್ಲಿ ಗೊತ್ತಾಗತ್ತೆ. ಈಗೆಲ್ಲ ವಾಕ್ಯ ಕೇಳ್ತಾ ಇದ್ದೀವಲ್ವಾ, ಜೋಶಲ್ಲೆಲ್ಲ ಹೇಳಕ್ಕಾಗತ್ತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೋಚನೆ ಮಾಡಿ, ವಿಶ್ವಾಸದ ಮೂಲಕ ಅವರ ಜೊತೆ ಸತ್ಸಂಬಂಧದಲ್ಲಿರುವ ನಾವು ಅಂದರೆ ನಾನು, ನಮ್ಮ ಪ್ರಭು
ನನ್ನ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಯಾವುದರಿಂದ ಇರ್ತೀವಿ? ಶಾಂತಿ ಇದೆಯಾ, ವಾಂತಿ ಇದೆಯಾ? ಹಲ್ಲೆಲೂಯಾ. ಹಲೋ ಹಲೋ, ಏನಿರ್ಬೇಕಂತೆ? ಪೌಲ ಹೇಳ್ತಾನೆ ನಾವು ಶಾಂತಿಯಿಂದ ಇದ್ದೀವಿ. ಈ ಶಾಂತಿಯಿಂದ ಇದ್ದೀವಿ ಅಂತ ಹೇಳುವ ಪೌಲ ಇದನ್ನು ಬರೆಯುವಾಗ ಶಾಂತಿಯ ವಾತಾವರಣ ಇತ್ತು ಅನ್ಕೊಂಡಿದ್ದೀರಾ? ಇಲ್ಲ. ಸೆರೆಮನೆ, ಅನೇಕರ ಬೈಗುಳ. ಈ ನನ್ನ ಮಗ ನಮ್ಮ ಜೊತೆ ಇದ್ದವನು ಪತ್ರಗಳನ್ನೆಲ್ಲ ತಂದು ಯೇಸುವನ್ನ ಹಿಂಬಾಲಿಸ್ತಾ ಇದ್ದವ್ರನ್ನ ಸಾಯಿಸಬೇಕು ಅಂತ ಪ್ಲಾನ್ ಮಾಡಿದವನು ಈಗ ಅದೇ ಯೇಸುನ ದೇವರು ಅಂತ ಹೇಳ್ತಿದ್ದಾನಲ್ಲೋ. ಎಷ್ಟು ಜನ ಬೈದಿರ್ಬೋದು, ಎಷ್ಟು ಜನ ಉಗ್ದಿರ್ಬೋದು, ಎಷ್ಟು ಜನ ಸಾಯಿಸಕ್ ಪ್ಲಾನ್ ಮಾಡಿರ್ಬೋದು. ಈ ಸನ್ನಿವೇಶದ ಮಧ್ಯದಲ್ಲೂ ಕೂಡ ವಿಶ್ವಾಸ ಇಟ್ಟ ಪೌಲ ಹೇಳ್ತಿದ್ದಾನೆ, ನಾವು ನನ್ನ ತಂದೆಯೊಂದಿಗೆ, ತಂದೆಯ ಅನ್ಯೋನ್ಯತೆಯಲ್ಲಿ ನಾವಿರೋದ್ರಿಂದ ನಾವೇನಾಗಿದ್ದೀವಿ? ಶಾಂತಿ ಮತ್ತು ಸಮಾಧಾನದಲ್ಲಿದ್ದೀವಿ. ಹಲ್ಲೆಲೂಯಾ. ಇದೆಯಾ ನಮ್ಮಲ್ಲಿ? ನೀವು ಪ್ರಶ್ನೆ ಮಾಡಿ, ನೀವು ಪ್ರಶ್ನೆ ಮಾಡಿ. ಸ್ವಲ್ಪ ಏನ್ಮಲ್ಲಿ ನೀನು ಕೆಂಪಾಗುತ್ತೆ ಮುಖ ಎಲ್ಲ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನನಗೆ ಉದಾಹರಣೆ ನೀ ಹೆಂಗ್ ಬೇಕಾದ್ರೂ ತಗೊಳ್ಳಿ. ರಿಚರ್ಡ್ ಅಣ್ಣ ನನ್ನ ಹಾಕ್ಬಿಡ್ತಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಹೆಂಗಾದ್ರೂ ತಗೊಳ್ಳಿ, ಆದ್ರೆ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ನಿಜವಾಗ್ಲೂ ಯೋಚನೆ ಮಾಡಿ, ನಮಗೆ ಶಾಂತಿ ಸಮಾಧಾನ ಇದೆಯಾ? ನನ್ನನ್ನು ಸೇರಿಸಿ ನಾನು ಹೇಳ್ತಾ ಇರೋದು. ಎಷ್ಟೋ ವಿಷಯಗಳಲ್ಲಿ ಕಳ್ಕೊಳ್ತಾ ಇದ್ದೀವಿ, ಬಿಟ್ಕೊಡ್ತಾ ಇದ್ದೀವಿ. ಯಾಕೆ ಗೊತ್ತಾ? ಅದಿನ್ನೂ ಒಳಗಡೆ ಪರಿಪೂರ್ಣವಾಗಿ ನಾನು ಅರ್ಥ ಮಾಡ್ಕೊಂಡಿಲ್ಲ ಅಥವಾ ಅನುಭವಿಸ್ಲಿಲ್ಲ, ಮಾಂಸವಾಗಲಿಲ್ಲ. ಆದರೆ ಇಲ್ಲಿ ಪೌಲ ಹೇಳ್ತಾನೆ, ನಾನು ಸಮಾಧಾನವಾಗಿದ್ದೀನಿ, ನಾನು ನೆಮ್ಮದಿಯಾಗಿದ್ದೀನಿ. ಯಾವುದರ ಮುಖಾಂತರ? ವಿಶ್ವಾಸದ ಮೂಲಕ. ಓದಿ. ವಿಶ್ವಾಸದ ಮೂಲಕವೇ ದೇವರ ಅನುಗ್ರಹವನ್ನ ಸವಿಯುವಂತೆ ಯೇಸು ಕ್ರಿಸ್ತರು ಏನ್ ತೋರಿಸಿದ್ದಾರೆ? ಏನ್ ತೋರಿಸಿದ್ದಾರೆ? ಯಾವುದರ ಮುಖಾಂತರ ದೇವರ ಅನುಗ್ರಹ ಸವಿಬೇಕಂತೆ? ಯಾವುದರ ಮುಖಾಂತರ? ಯಾವುದೇ ನನ್ನ ನಿಮ್ಮ ಕಾರ್ಯಗಳಿಂದ ದೇವರ ಕೃಪೆಯನ್ನ, ದೇವಾನುಗ್ರಹವನ್ನ ನಮ್ಮ ಜೀವಿತಗಳಲ್ಲಿ ನಾವು ಅನುಭವಿಸಲು ಸಾಧ್ಯವಿಲ್ಲ. ಎಷ್ಟೋ ಮಂದಿ ದುಡ್ಡಿಗೆ ಕೊಂಡ್ಕೊಳ್ಳಕ್ ನೋಡ್ತಾರೆ ಕೃಪೆಯನ್ನ, ಆಗಲ್ಲ. ಪ್ರೈಸ್ ದ ಲಾರ್ಡ್. ಮದರ್ ಮೇರಿಯಲ್ಲಿ ಯೇಸು ಹುಟ್ಟಿದ್ದು ದೇವರ ಕೃಪೆ. ಎಲಿಜಬೆತಳ ಅಂತರಂಗದಲ್ಲೇ, ಉದರದಲ್ಲೇ ಸ್ನಾನಿಕ ಯೌವನ ಅಭಿಷೇಕಿಸಲ್ಪಟ್ಟಿದ್ದು ದೇವರ ಕೃಪೆ. ಪ್ರತಿಯೊಂದು ಕೂಡ ಅದೇ ಪ್ರಕಾರ ನಾನು ಸತ್ತು ಹೋಗಿದ್ದೆ, ಸತ್ತ ನನಗೆ ಜೀವ ಕೊಟ್ಟಿದ್ದು ದೇವರ ಕೃಪೆ ಆಗಿದೆ. ಮಾತ್ರವಲ್ಲ, ಆ ಕೃಪೆಯನ್ನು ಕೊಟ್ಟ ದೇವರು ಹೇಳ್ತಾರೆ, ವಿಶ್ವಾಸದ ಮೂಲಕ ತಂದೆಯಾದ ದೇವರು ಮಾಡಿದ ಕಾರ್ಯ ಯೇಸುವಿನ ಮುಖಾಂತರ, ಆ ಕಾರ್ಯದಲ್ಲಿ ನಾನು ವಿಶ್ವಾಸ ಇಟ್ಟಾಗ, ಪ್ರಿಯ ಸಹೋದರ ಸಹೋದರಿ, ನಾನು ಶಾಂತಿಯಿಂದಲೂ ಸಮಾಧಾನದಿಂದಲೂ ಇರ್ತೇನೆ. ಮಾತ್ರವಲ್ಲ, ಕ್ರಿಸ್ತನ ಮುಖಾಂತರವಾಗಿ ದೇವರು ಕೊಟ್ಟಂತ ಆ ಕೃಪೆಯನ್ನ ಓದಿ, ಸವಿಯುವಂತೆ ಯಾರು ದಾರಿ ತೋರಿಸಿದ್ರು? ಯಾರು ದಾರಿ ತೋರಿಸಿದ್ರು? ಹಾಗಾದ್ರೆ ಕೃಪೆಗೆ ದಾರಿ ಯಾರು? ಕೃಪೆ ಯಾರು? ಕೃಪೆ ಯಾರು? ಹಾಗಾದ್ರೆ ನನ್ನ ಜೀವನದಲ್ಲಿ ಆ ಕೃಪೆಯನ್ನ ಅರ್ಥ ಮಾಡ್ಕೊಂಡ್ರೆ, ಆ ಕೃಪೆಯಲ್ಲಿ ವಿಶ್ವಾಸ ಇಟ್ರೆ, ಆ ಯೇಸುವಿನಲ್ಲಿ ವಿಶ್ವಾಸ ಇಟ್ರೆ, ಈ ವಾಕ್ಯಗಳು ಏನು ಹೇಳ್ತಾ ಇದೆಯೋ ಅದೆಲ್ಲವೂ ಕೂಡ ನಾನು ಅನುಭವಿಸ್ಲಿಕ್ಕಾಗತ್ತೆ, ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕಾಗತ್ತೆ. ಮುಂದೆ, ನಾನು ಮತ್ತು ನೀವು ಈಗ ನೆಲೆಗೊಂಡಿರುವುದು ಅಥವಾ ಜೀವಿಸ್ತಾ ಇರೋದು ಆ ಕೃಪೆಯಿಂದಲೇ. ಆದ್ದರಿಂದಲೇ ದೇವರ ಮಹಿಮೆಯಲ್ಲಿ ಹಾಲೆಲೂಯಾ, ಹಾಲೆಲೂಯಾ, ನೀವು ಹೆಮ್ಮೆ ಪಟ್ಟು ಜೀವಿಸ್ಲಿಕ್ಕಾಗತ್ತೆ. ಆನಂದವಾಗಿ ಹರ್ಷದಿಂದ ದೇವರಿಗೆ ಸ್ತೋತ್ರ ಮಾಡ್ತಾ ಬದುಕಲಿಕ್ಕೆ ನಿಮಗಾಗತ್ತೆ. ಪ್ರಿಯರ, ವಿಶ್ವಾಸ ದೇವರು ಮಾಡಿದ ಕಾರ್ಯದಲ್ಲಿ. ಇದನ್ನು ಹೇಳುವಾಗ ಒಂದು 5 ನಿಮಿಷದಲ್ಲಿ ಹೇಳ್ಬಿಡ್ತೇನೆ. ಈ ಮಕ್ಕಪ್ಪಿಯರ ಪುಸ್ತಕಕ್ಕೆ ಸ್ವಲ್ಪ ಹೋಗೋಣ. ಅಲ್ಲಿ ಪುನರುತ್ಥಾನ ಇನ್ನೂ ಆಗಲಿಲ್ಲ, ಯೇಸು ಮನುಷ್ಯನಾಗಿ ಬಂದಿಲ್ಲ. ಆದರೂ ಕೂಡ ಆ ಮಕ್ಕಳಲ್ಲಿ ಎಂಥ ಒಂದು ವಿಶ್ವಾಸವನ್ನ ನಾವು ನೋಡ್ಲಿಕ್ಕೆ ಸಾಧ್ಯವಾಗುತ್ತೆ ಅಂದರೆ, ಮನುಷ್ಯನಿಗೆ ಗ್ರಹಿಕೆ ಮಾಡ್ಕೊಳ್ಳಿಕ್ಕಾಗಲ್ಲ, ಜೀರ್ಣಿಸ್ಕೊಳ್ಳೋಕ್ಕೂ ಆಗಲ್ಲ ಈ ವಿಷಯವನ್ನ. ಮಕ್ಕಬ್ಬಿ 2 7ನೇ ಅಧ್ಯಾಯ. ಅಲ್ಲಿ ಒಂದು ತಾಯಿ
7 ಜನ ಸಹೋದರರು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಸೊ ಇಲ್ಲಿ ಏನ್ ಗೊತ್ತಾ ವಿಷಯ, ಇಲ್ಲಿ ನಿಷಿದ್ಧವಾದದ್ದನ್ನ ತಿನ್ನಿ ಅಂತೇಳಿ ಬಲವಂತ. ಈಗ ಹಳವಡಂಬಡಿಕೆಯಲ್ಲಿ ಹಂದಿ ಮಾಂಸ ತಿನ್ನಬಾರದು. ಪ್ರೈಸ್ ದ ಲಾರ್ಡ್. ಆದಿಕಾಂಡದಲ್ಲೂ ಕೂಡ ನಾವು ಓದ್ತಾ ಬಂದ್ರೆ ಅನೇಕ ಪ್ರಾಣಿಗಳನ್ನ, ಅನೇಕ ಶುದ್ಧ ಅಶುದ್ಧ ಇತ್ತು, ತಿನ್ನಬಾರದು ತಿನ್ನಬಹುದು, ಆ ತರ ಇತ್ತು. ಇಲ್ಲಿ ಹಂದಿ ಮಾಂಸ ತಿನ್ನಬಾರದು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಇವತ್ತು 5 ವರ್ಷ ಬೈಬಲ್ ಸ್ಟಡಿಗೆ ಬಂದು, ಅಂದ್ರೆ 5 ವರ್ಷ ಪ್ರಾರ್ಥನೆಗೆ ಬಂದು 6ನೇ ವರ್ಷಕ್ಕೆ ಕಾಲಿಟ್ಟು ಕೆಲವರು ಪ್ರಶ್ನೆ ಏನ್ ಗೊತ್ತಾ, ಬ್ರದರ್ ನಾವು ತಿನ್ಬೋದಾ? ಅದೆಷ್ಟೇಸು ಅರ್ಥ ಆಗಿದೆಯೋ ಅರ್ಥ ಆಗಿಲ್ವೋ ನನಗೆ ಗೊತ್ತಿಲ್ಲ. ಆ ಪ್ರಶ್ನೆ ಕೇಳುವಾಗ ಅರ್ಥ ಆಗಿದೆ ಅಂತ ತಗೊಳ್ಳೋಣವಾ ಹೆಂಗೆ ಸುಬ್ಬಣ್ಣ? ಅರ್ಥ ಆಗಿಲ್ಲ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಅರ್ಥ ಆಗಿಲ್ಲ. ಸರಿ, ನಿಮ್ಗೆ ಅರ್ಥ ಆಗಿದೆಯಾ? ಆಗಿದೆಯಾ? ನಿಮ್ಗೆ ಇವ್ರಿಗೆ ತಿನ್ನಲ್ಲ ಹಂಗನ್ಬಿಟ್ಟು ಅರ್ಥ ಆಗಿಲ್ಲ ಅಂತಲ್ಲ, ಅವ್ರಿಗೆ ಇಷ್ಟ ಇಲ್ಲ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನಾನು ಬೀಫ್ ತಿನ್ನಲ್ಲ, ತಿಂತೀನಿ, ಶೀಕ್ ಮಾತ್ರ ತಿಂತೇನೆ. ಪ್ರೈಸ್ ದ ಲಾರ್ಡ್. ಕಬ್ಬಿಣದಲ್ಲಿ ಹಾಕಿ ಬೇಯಿಸ್ತಾರಲ್ವಾ, ಅದನ್ನು ತಿಂತೇನೆ. ಬೇರೆದು ಇಷ್ಟ ಇಲ್ಲ, ಅದು ಅವ್ರವ್ರ ಇಷ್ಟ. ಆದರೆ ಮಾರುವ ಯಾವುದನ್ನು ಕೂಡ ಬೇಡ ಅಂತ ಹೇಳಿದೆ, ನಿಮಗಿಷ್ಟ ಇದ್ರೆ ತಿನ್ಬಹುದು, ಇಷ್ಟ ಇಲ್ಲ ಬಿಟ್ಟುಬಿಡಿ. ಪ್ರೈಸ್ ದ ಲಾರ್ಡ್. ಆದರೆ ಅಲ್ಲಿ ಇವರು ನಿಷಿದ್ಧವಾದದ್ದನ್ನ ಮುಟ್ಟೋದಿಲ್ಲ. ಯಾಕೆಂದ್ರೆ ಇದು ನನ್ನ ದೇವರಿಗೆ ಇಷ್ಟವಿಲ್ಲ, ಆದ್ರಿಂದ ನಾನು ಇದನ್ನ ಮಾಡೋದಿಲ್ಲ ಅಂತ ಅವರ ಕುಟುಂಬ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನಾಳೆ ವಿಶ್ವಾಸಿಗಳಾದ ನಮ್ಮ ಮನೆಗೆ ತಲೆಗೆ ಬಂದುಕಿಟ್ಬಿಟ್ಟು ನೀವು ದೇವರಿಗೆ ಇಷ್ಟವಾಗದೇ ಇರತಕ್ಕಂಥದ್ದು ಯಾವ್ದನ್ನ ಮಾಡಬೇಕು ಅಂತ ಹೇಳಿ ಹಿಂಗೆ ಇಟ್ಬಿಟ್ರೆ, ಕತ್ತಿನೋ ಗನ್ನೋ ಇಟ್ಬಿಟ್ರೆ ಏನ್ ಮಾಡ್ಬೋದು ನಾವು? ಬೀಸೋ ದೊಣ್ಣೆಗೆ ತಪ್ಪಿಸ್ಕೊಳ್ಳೋಣ, ಆಮೇಲೆ ನೋಡ್ಕೊಳ್ಳೋಣ. ಯಾಕೆ ಹೇಳಿ? ಯೇಸು ಕರುಣಾಮಯಿ. 7 ಸಾರಿ ಅಲ್ಲ, 70 ಸಾರಿ ಕ್ಷಮಿಸ್ತಾರೆ. ಇದು ನಮ್ಮ ವಿಶ್ವಾಸ, ಇದು ನಮ್ಮ ವಿಶ್ವಾಸ. ಬಟ್ ಇಲ್ಲಿ ಅದು ಓದುವಾಗಲೇ ಎಷ್ಟು ಕಷ್ಟ ಆಗುತ್ತೆ ಅಂದ್ರೆ, ಬಟ್ ಅವರು ಜೀವಿಸಿದಾರಲ್ವಾ, ಯೋಚನೆ ಮಾಡಿ, ಯೋಚನೆ ಮಾಡಿ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಈಗ ಒಲಿಟಲ್ನ ಇಲ್ಲಿ ಕರ್ಕೊಬರ್ತೀನಿ, ನಾನು ಕರ್ಕೊಂಬಂದು ಅವಳು ಜುಟ್ಟು ನಿಟ್ಕೊಂಡು ಜೋರಾಗಿ ಹಿಂಗೆ ಎಳಿತೀನಿ. ನಂದಿದು ಸ್ವಲ್ಪ ಊದೋಗ್ಬೋದೇನೋ. ಪ್ರೈಸ್ ದ ಲಾರ್ಡ್. ಅರ್ಥ ಆಯ್ತಾ? ಹೋಗ್ಲಿ, ಆಗತ್ತಾ? ಸಹಿಸ್ಕೊಳಕ್ಕಾಗತ್ತಾ? ಆಗಲ್ಲ. ಆದ್ರೆ ಈ ತಾಯಿ ಮುಂದೆನೆ, ಸಹೋದರರ ಮುಂದೆನೆ ಒಬ್ಬ ಮಗನ್ನ ಕರ್ಕೊಬರ್ತಾರೆ. ಈ ಕೂದಲು ಬೋಡ್ಸೋದಲ್ಲ, ಚರ್ಮ ಸಹಿತ ಬೋಡ್ಸೋದು, ಸುಲಿಯೋದು. ಈ ಕುರಿಗೆ ಚರ್ಮ ಹೇಗೆ ಸುಲಿತಾರೋ, ಓಕೆ, ಕೋಳಿ ಸ್ಕಿನ್ ಬೋನ್ಲೆಸ್, ಏನೋ ಸ್ಕಿನ್ಲೆಸ್, ಸ್ಕಿನ್ಲೆಸ್, ಸ್ಕಿನ್ ಔಟ್, ಓಕೆ, ಸ್ಕಿನ್ ಔಟ್. ಆ ಥರ ಇದನ್ನ ತೆಗಿತಾರಂದ್ರೆ ಯೋಚನೆ ಮಾಡಿ ನೀವು. ನಾನಾಗಿದ್ರೆ, ಈಗ ಮಲ್ಲಿನ ಹಂಗೇನಾದ್ರು ಬೋಡಿಸ್ತಾ ಇದ್ರೆ, ನಾನು ಆ ಜಾಗದಲ್ಲಿ ಇದ್ದಿದ್ರೆ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದ್ದೆ. ನೋಡೋಕ್ಕಾಗಲ್ಲ, ನಮಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ಆ ತಾಯಿ, ಮಿಕ್ಕ 6 ಜನರು ನೋಡ್ತಾ ಇದ್ದಾರೆ. ಆದ್ರೆ ನೋಡ್ತಾ ಇರುವಂತ ತಾಯಿ, ಅಣ್ಣಂದು ಸಹೋದರರು ಏನ್ ಮಾಡ್ತಿದ್ದಾರೆ ಗೊತ್ತಾ? ಪ್ರೋತ್ಸಾಹ ಮಾಡ್ತಾ ಇದ್ದಾರಂತೆ. ದೇವರಿಗಾಗಿ ಏನಾಗೋ, ಸತ್ರು ಪರವಾಗಿಲ್ಲ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇಂಥ ಪರಿಸ್ಥಿತಿಯಲ್ಲಿ ಗೊತ್ತಿಲ್ಲ ಬಿಡಿ, ಯೋಚನೆ ಮಾಡೋಕ್ಕೂ ಆಗ್ತಾ ಇಲ್ಲ. ನಂಜನಗೂಡಲ್ಲಿ ಯಾರೋ ಒಬ್ರು ಬಂದ್ರು, ಸುಬ್ಬಣ್ಣ ನೋಡಿ ಸುಬ್ಬಣ್ಣ, ಒಳಗಡೆ ಸ್ವಲ್ಪ ಏನಾಗುತ್ತೋ ಏನು ಕತೆನೋ ಗೊತ್ತಿಲ್ಲ, ಒಂದ್ಸಲ ಹಿಂಗೆ ಬಂದು ಹಿಂಗೆ ಹೋಯ್ತು. ಪ್ರೈಸ್ ದ ಲಾರ್ಡ್. ಅವ್ರಿಗೂ ಅರ್ಥ ಆಯ್ತು, ಇನ್ಯಾರಿಗೂ ಅರ್ಥ ಆಗಿಲ್ಲ ಬಿಡಿ, ಇರಲಿ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಒಬ್ಬನಲ್ಲ, 7 ಮಂದಿ ಪ್ರಿಯರೇ. ನೀವು ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ, ಟೈಮ್ ಇಲ್ಲ. ಮನೇಲಿ ಹೋಗಿ 10 ಸಾರಿ ಓದಿ, 10 ಸಾರಿ ಓದಿ. ನೀವು 3ನೇ ವ್ಯಕ್ತಿದು ಒಂದು ಸ್ವಲ್ಪ ಓದ್ತೀಯಮ್ಮ. 3ನೇ ವ್ಯಕ್ತಿದು, ಒಬ್ಬ ಆದ, 2ನೇವನಾದ, 3ನೇ ವ್ಯಕ್ತಿದು, 3ನೇ ವ್ಯಕ್ತಿ ಮತ್ತು ಲಾಸ್ಟ್ ವ್ಯಕ್ತಿದು ಒಂದ್ಸರಿ ಓದ್ಬಿಡ್ತೀರಾ? ಅವನ ತರುವಾಯ ಅವರು ಏನಕ್ಕಾಗಿ? ಇವರು ಚರ್ಮ ಸಮೇತ ಸುಲಿದು ಸಾಯ್ತಾ ಇದ್ದಾರೆ. ಅದು ಅವ್ರಿಗೇನಾಗಿದೆ? ವಿನೋದ. ಯೋಚನೆ ಮಾಡಿ, ವಿನೋದ ಅವರಿಗೆ. ಓದಿ. ಹಾ ಹಾ
ಹಾ, ನೋಡಿ, ಇಬ್ಬರನ್ನ ಚರ್ಮ ಸುಲಿದು ಸಾಯಿಸಾಗಿದೆ, ಬಾಂಡ್ಲಿಲೆಲ್ಲ ಹಾಕಿ ಸಾಯಿಸಾಗಿದೆ. ಈಗ ನನ್ನ ಕಣ್ಣು ಮುಂದೆನೆ ನನ್ನ ಅಣ್ಣನನ್ನೋ ತಮ್ಮನನ್ನೋ ಅಪ್ಪನನ್ನೋ ಅಮ್ಮನನ್ನೋ ನನ್ನ ಮಗಳನ್ನೋ ಯಾರನ್ನೋ ಒಬ್ಬರನ್ನೋ ಈ ರೀತಿ ಮಾಡಿದ್ದಾರೆ. ಈಗ ನೆಕ್ಸ್ಟ್ ನಾನು, ಓಕೆನಾ, ಈಗ ನನ್ನ ಕೈ ಚಾಚು ಅಂತ ಹೇಳುವಾಗ ನನ್ನ ತಲೆಯಲ್ಲಿ ಏನ್ ಬರುತ್ತೆ ಹೇಳಿ? ಕತ್ತರಿಸಾಕ್ತಾರೆ. ನಾಲ್ಗೆ ಚಾಚು, ಅಯ್ಯೋ ಸಾಯಿಸ್ಬಿಡ್ತಾರೆ. ಏನೋ ಒಂದು ಮಾಡ್ತೀನಿ ಹಠಮಾರಿ ಹಾಗೆ. ಆದ್ರೆ ಇವನೇನ್ ಮಾಡ್ತಿದ್ದಾನೆ ನೋಡಿ, ಇಲ್ಲಿ ಏನ್ ಮಾಡಿದ್ನಂತೆ? ಅವನೇನ್ ಗೊತ್ತಾ ಹೇಳ್ತಿದ್ದಾನೆ? ಏಯ್, ಅದು ಚೆನ್ನಾಗಿ ಓದಿ ಓದಿ ಓದಿ. ಹಾ, ಹಾ, ಎಲ್ಲಿಂದ ಪಡೆದನು? ಜೋರಾಗಿ ಹೇಳಿ, ಎಲ್ಲಿಂದ ಪಡೆದನು? ಎಲ್ಲಿಂದ ಪಡೆದನು? ನಾವು ಆಡೋದೆಲ್ಲ ಚೆನ್ನಾಗಿರುತ್ತೆ, ಏನಂತ? ತನು ಮನವ ಅರ್ಪಿಸುವೆ ದೇವ. ತನುನು ಅರ್ಪಿಸಲ್ಲ, ಧನನೂ ಅರ್ಪಿಸಲ್ಲ, ಮನಸ್ಸಂತೂ ಅರ್ಪಿಸೋದೇ ಇಲ್ಲ ಬಿಡಿ. ಪ್ರೈಸ್ ದ ಲಾರ್ಡ್. ಹಲೋ, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಈ ಕೈಗಳನ್ನ, ಈ ಶರೀರವನ್ನ ಯಾರಿಂದ ಪಡೆದನು ನಾನು? ಜೋರಾಗಿ ಹೇಳಿ, ಯಾರಿಂದ? ಹಾಗಾದ್ರೆ ಇದೆಲ್ಲವನ್ನು ಯಾರಿಂದ ಪಡೆದಿದ್ದೀರಾ ನೀವು? ಬಟ್ ಯಾರಿಗೆ ಅದು ಸೇರಿದ್ದು? ಇದು ಯಾವಾಗ ನಿಮ್ಗೆ ಕನ್ವಿಕ್ಷನ್ ಆಗುತ್ತೆ ಅಂದ್ರೆ, ನಿಮ್ಮ ಒಳಗಡೆ ಯೇಸು ಅಥವಾ ಪವಿತ್ರ ಆತ್ಮರು ಜೀವಿಸುವಾಗ, ನಿಮ್ಮೊಳಗಡೆ ಯೇಸು ಪರಿಶುದ್ಧಾತ್ಮರು ಜೀವಿಸುವಾಗ. ದೇವ್ರು ಕೊಟ್ರು, ದೇವ್ರು ತಾನೆ ತಗೊಳ್ಳಿ. ಇಲ್ಲ ಅಂದ್ರೆ ಒಳಗಡೆ ಡಬ 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 ಅಂತ ಇರ್ತದೆ, ಹೊರಗಡೆ ಮಾತ್ರ ಸ್ವಲ್ಪ ಏನೋ ಜೋಶ್ಗೆ ಹೇಳ್ಬೋದು ಅಷ್ಟೇ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ನಾನು ಶಿಜು ಬ್ರದರ್ ಆರಂಭದ ದಿನಗಳಲ್ಲಿ ತಟ್ಟುಗುಪ್ಪೆಯಲ್ಲಿ ಆರಾಧನೆ ನಾನು ಮಾಡ್ತಿದ್ದೆ, ವಾಕ್ಯ ಇವ್ರು ಹೇಳ್ತಿದ್ರು. ಇಬ್ರು ಜೀನ್ಸ್ ಪ್ಯಾಂಟ್ ಹಾಕಿದ್ವಿ. ಹೊರಗಡೆ ಹೋದಂಥ ಅನೇಕ ಸೈತಾನಗಳು ಯಾರ್ಯಾರು ಸೇರ್ಕೊಂಡು ಗೊತ್ತಿಲ್ಲ, ಬಂದರು. ಏಯ್ ನನ್ನ ಮಕ್ಕಳ, ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಬೋಧನೆ ಮಾಡಕ್ಕೆ ಶುರು ಮಾಡಿದ್ದಾರಾ, ನೀವೇನು ಫಾದರ್ಗಳ ಅಂತ. ಅರ್ಧ ಗಂಟೆ ಬೈಸ್ಕೊಂಡು ಸಾಕಾಯಿತು ನನಗೆ. ಕೈಯಲ್ಲಿ ಮೈಕ್ ಇತ್ತು, ಕಾರ್ಡ್ಲೆಸ್ಸು. ಶಿಜು ಬ್ರದರ್ ಬೋಧನೆ ಮಾಡ್ತಾ ಇದ್ರು, ಸ್ವಲ್ಪ ನಿಲ್ಸಿದ್ರು. ನಾನು ಏನಪ್ಪ ಈಗ ಬಾಯಿಲಿ ಅಂದೆ, ಮೈಕ್ ಹಿಡ್ಕೊಂಡು ಹೋಗಿ. ಸಹಿಸ್ಕೊಳ್ಳೋಕೆ ಶಕ್ತಿ ಇಲ್ಲ, ಬೈಸ್ಕೊಳ್ಳೋಕೆ ರೆಡಿ ಇಲ್ಲ. ಶಿಜು ಬ್ರದರ್, ಅಣ್ಣ ಬಾಣ ಇರೋಣ, ಸ್ವಲ್ಪ ಇರೋಣ, ಇರಿ ಶಿಜು ನಾನು ನೋಡ್ತೀನಿ ಸ್ವಲ್ಪ. ಸುಮ್ಮನೆ ನೀವು ಗೊತ್ತಿಲ್ಲ ನನಗೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೋಚನೆ ಮಾಡಿ, ಇವನು ಹೇಳ್ತಿದ್ದಾನೆ, ಪರಲೋಕದಿಂದ ನಾನು ಇದನ್ನ ಪಡ್ಕೊಂಡಿದ್ದು. ಈ ಕೈ, ಕಣ್ಣು, ಮೂಗು, ಏನಿದೆಯೋ ನನ್ನ ಹತ್ರ ಎಲ್ಲವೂ ಕೂಡ ಆತನದ್ದು. ಪ್ರೈಸ್ ದ ಲಾರ್ಡ್. ಓದಿ ಅದನ್ನ, ತುಂಬಾ ಚೆನ್ನಾಗಿದೆ. ಹಾ, ಹಾ. ಯಾರ ನಿಯಮಕ್ಕಾಗಿ? ಅವರನ್ನ ನಾನು ವಿರೋಧಿಸೋದಿಲ್ಲ. ಅವರು ಏನು ಆಜ್ಞೆ ಕೊಟ್ಟಿದ್ದಾರೋ ಅದನ್ನು ಉಲ್ಲಂಘನೆ ಮಾಡೋದಿಲ್ಲ. ಅವರು ಏನು ಹೇಳಿದ್ದಾರೋ ಅದನ್ನು ಪಾಲಿಸುವುದಕ್ಕಾಗಿ ನಾನೇನು ಮಾಡ್ತೇನೆ? ಇವುಗಳನ್ನ ತೊರೆದು ಬಿಡ್ತೇನೆ. ನೋ ಪ್ರಾಬ್ಲಮ್. ದೇವರು ಇಷ್ಟಪಟ್ಟರೆ ಸಾಕು ನನಗೆ. ದೇವರನ್ನ ಮೆಚ್ಚಿಸ್ಬೇಕು ನನಗೆ. ನನ್ನ ವಿಶ್ವಾಸ ಏನು? ಇದನ್ನು ತಿನ್ನಬಾರ್ದಂತ ಹೇಳಿದ್ದಾರೆ, ನಾನು ಮುಟ್ಟೋದಿಲ್ಲ, ನಾನು ತಿನ್ನೋದಿಲ್ಲ. ನನ್ನ ಪ್ರಾಣ ತೆಗಿತಾರ, ತೆಕ್ಕೊಳ್ಳಿ ಬಿಡಿ. ನೋಡಿ, ಯೋಚನೆ ಮಾಡಿ ಸ್ವಲ್ಪ. ಇವತ್ತು ನಮಗೆ ಎಲ್ಲ ಅರಿವು ದೇವರು ಕೊಟ್ಟಿದ್ದಾರೆ, ಬಟ್ ಈ ಫೇತಲ್ಲಿ ನಮಗೆ ನಿಲ್ಲಕ್ಕೆ ಆಗ್ತಾ ಇಲ್ಲ. ಅವತ್ತು ಯೇಸುನೂ ಇಲ್ಲ, ವಾಕ್ಯನೂ ಇಲ್ಲ, ಎಂಥದೂ ಇಲ್ಲ ಅವರಿಗೆ. ಪುನರುತ್ಥಾನ ಅಂತೂ ಗೊತ್ತೇ ಇಲ್ಲ. ಯೋಚನೆ ಮಾಡಿ ನೋಡಿ, ಇಮ್ಯಾಜಿನ್ ಮಾಡಿ ನೋಡಿ ಪ್ರಿಯರೇ. ಇದನ್ನ ಸ್ವಲ್ಪ ನಾವು ಎಕ್ಸಸೈಸ್ ಮಾಡಬೇಕು. ಅಂದ್ರೆ ಈ ರೀತಿ ಅಂತ ಹಿಂಗೆ ಅಂತ ನಾನು ಹೇಳ್ತಾ ಇಲ್ಲ. ಆಮೇಲೆ ನೀವು ದಾರಿಗೆ ಹೋಗಿ ಏನನ್ನ ಮಾಡಕ್ ಹೋಗಿರ. ಪ್ರೈಸ್ ದ ಲಾರ್ಡ್. ದೇವರ ಜ್ಞಾನದಿಂದ ಮಾಡಿ, ನೀವು ಬೇಡ ಅಂತ ಹೇಳಿಲ್ಲ. ಸೊ ಈ ಒಂದು ಫೇತನ್ನು ನಮ್ಮ ಜೀವನದಲ್ಲಿ ನಾವು ಸ್ವಲ್ಪ ವರ್ಕೌಟ್ ಮಾಡಬೇಕು ಖಂಡಿತವಾಗ್ಲೂ. ಆಗ ನಿಮ್ಮ ಒಳಗಡೆ ಆ ವಿಶ್ವಾಸವನ್ನು ಹೆಚ್ಚಿಸ್ತಾರೆ ದೇವರು. ಅಂದರೆ ಈ ರೀತಿ ಮಾಡಿ ಅಂತಲ್ಲ, ಯೇಸು ಮಾಡಿದ ಕಾರ್ಯದಲ್ಲಿ ವಿಶ್ವಾಸ ಇಟ್ಟು ಅವರೊಂದಿಗೆ ನೀವು ಜೀವಿಸುವಾಗ ಖಂಡಿತವಾಗಲೂ ಇಂಥ ಒಂದು ಸಂದರ್ಭಗಳು ಬಂದಾಗ ಖಂಡಿತವಾಗಲೂ ದೇವರ ಮಹಿಮೆ ನಿಮ್ಮ ಮುಖಾಂತರ ಬೆಳಗಲ್ಪಡ್ತದೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಸರಿ, ಓದ್ಬಿಡಿ, ಅದು ಓದ್ಬಿಡಿ. ಹಾ, ಆದರೆ ಪುನಃ ಏನ್ ಚಾಲೆಂಜ್ ನೋಡಿ. ಅವನು ತೊಡೆ ತಟ್ಟಿ ಹೇಳ್ತಾ ಇಲ್ಲ, ಅವನ ವಿಶ್ವಾಸದಿಂದ ಅವನು ಹೇಳ್ತಿದ್ದಾನೆ. ಅವನ ಅಂತರಂಗದಲ್ಲಿರುವ ವಿಶ್ವಾಸವನ್ನು ಪ್ರಕಟಪಡಿಸ್ತಾ ಇದ್ದಾನೆ. ಏನಂತ? ಈ ಕೈ ಕಾಲು ಎಲ್ಲ ನೋಡ್ತಾ ಇದ್ದೀಯಾ, ಇದನ್ನು ಕತ್ತರಿಸಾಕ್ತೀಯಾ, ನೋ ಪ್ರಾಬ್ಲಮ್. ಆದರೆ ಪರಲೋಕ ರಾಜ್ಯದಲ್ಲಿ ಪುನಃ ನನಗೆ ಒಂದು ಹೊಸ ಶರೀರವನ್ನು ದೇವರು ಕೊಡ್ತಾರೆ.
ಅದು ಅಳಿದು ಹೋಗದ ಶರೀರ, ಅದನ್ನು ನಾಶ ಮಾಡಲಿಕ್ಕೆ ಯಾರಿಗೂ ಆಗೋದಿಲ್ಲ. ಹಾಲೆಲೂಯಾ. ಅಂಥ ಒಂದು ಆಶೀರ್ವಾದವನ್ನು, ಅಂಥ ಒಂದು ದೊಡ್ಡ ಮಹತ್ ಕಾರ್ಯವನ್ನೇ ದೇವರು ನಮಗಾಗಿ ಕಾಯ್ದಿರಿಸಿಟ್ಟಿದ್ದಾರೆ. ಅದನ್ನು ನಾವು ಆಸೆ ಪಡೋದಾದರೆ ಇದನ್ನು ಕಳ್ಕೊಳ್ಳೋಕೆ ರೆಡಿ ಆಗ್ತೀವಿ. ಯೇಸುವಿನಲ್ಲಿ ವಿಶ್ವಾಸ ಇಟ್ಟು ಬದುಕಲಿಕ್ಕೆ ನಮಗೆ ಆಗತ್ತೆ. 7ನೇವನು ಒಬ್ಬನು ಓದ್ಬಿಡಿ ಅಕ್ಕ, ಸಾಕು. 7th ಓದಮ್ಮ. ಸಿಕ್ಕಿಲ್ಲ. ಎಲ್ಲಕ್ಕಿಂತಲೂ ಮಿಗಿಲಾಗಿ ಅವರ ವರ್ತನೆ, ತಾಯಿಯ ವರ್ತನೆ ಅತಿ ಆಶ್ಚರ್ಯಕರವಾಗಿತ್ತು. ಚಿರಸ್ಮರಣೆಗೆ ಪಾತ್ರಳಾದಳು. ಹ ಹ ಹ ಹ ಏಳನೇ ವ್ಯಕ್ತಿನ ಓದು ಅಂದೆ, ಬಿಟ್ಟುಬಿಟ್ಟೆ ನೀನು. ಇರ್ಲಿ, ಪ್ರೈಸ್ ದಿ ಲಾರ್ಡ್. ಯಾರಿಗನ ಸಿಕ್ತಾ? ಇಲ್ವಾ? ಇದೆಯಾ ಇಲ್ವಾ? ಹ ಹ ಹ ನೋಡಿ, ಇಲ್ಲಿ ಕೇಳಿಸ್ಕೊಳ್ಳಿ. ಅವನೇ ಇನ್ವೈಟ್ ಮಾಡ್ತಿದ್ದಾನೆ. ಯಾಕಪ್ಪ ಇನ್ನೂ ಕಾಯ್ತಾ ಇದ್ದೀರಾ? ಅರಸನ ಆಜ್ಞೆಗಾಗಿ ಯಾಕೆ ವೆಯ್ಟ್ ಮಾಡ್ತಾ ಇದ್ದೀರಾ? ನನ್ನ ಪೂರ್ವಜರು ಮೋಶೆಯ ಧರ್ಮಶಾಸ್ತ್ರವನ್ನು ಏನು ಮಾಡಿದ್ರು? ಪಾಲನೆ ಮಾಡಿದ್ರು. ಅವರು ಅದನ್ನು ಅನುಸರಿಸಿದ್ರು. ಇವನು ಓದಿದ್ದಾನೋ ಇಲ್ಲ ಗೊತ್ತಿಲ್ಲ, ಬಟ್ ಇವನಿಗೆ ಪೂರ್ವಜರು ಏನು ಹೇಳ್ಕೊಟ್ಟಿದ್ದಾರೋ ಅದು ಅವನ ಒಳಗಡೆ ಅವನು ನಂಬಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಯೇಸುವೇ ಸ್ತೋತ್ರ. ಪ್ರಿಯ ಸಹೋದರ ಸಹೋದರಿಯರೇ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ದಯವಿಟ್ಟು ಗ್ರಹಿಸ್ಕೊಳ್ಳಿ. ಅವನು ಪಡ್ಕೊಂಡಿದ್ನೋ ಇತ್ತೋ ಇಲ್ವೋ ಅವನ ಹತ್ರ ಏನು ಗೊತ್ತಿಲ್ಲ, ಆದರೆ ಇಡೀ ಧರ್ಮಶಾಸ್ತ್ರವನ್ನೇ, ಇಡೀ ಸ್ವರ್ಗದ ಪುಸ್ತಕವನ್ನೇ ನಿಮ್ಮ ಕೈಗೆ ಉಚಿತವಾಗಿ ದೇವರು ಕೊಟ್ಬಿಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಓದ್ಬಿಡಿ ಅಮ್ಮ, ಓದ್ಬಿಡಿ ಅಕ್ಕ ಅದನ್ನ. ಹ ಹ ಹ ಹ ಹ ಹ ಹ ಓಕೆ. ಹ ಹ ಹ ಹ್ಮ್ ಹ್ಮ್ ಹ ಓಕೆ, ಸರಿ, ಸಾಕು ಬಿಡಿ ಅಕ್ಕ. ಪ್ರೈಸ್ ದಿ ಲಾರ್ಡ್. ಓದ್ಬಿಡಮ್ಮ. ನಾನು ನನ್ನ ಅಣ್ಣಂದಿರಂತೆ ನನ್ನ ಪೂರ್ವಜರ ನಿಯಮಗಳಿಗಾಗಿ ದೇಹವನ್ನು ಜೀವವನ್ನು ಏನ್ ಮಾಡ್ತೇನೆ? ತ್ಯಾಗ ಮಾಡುತ್ತೇನೆ. ಹಾಗೆಯೇ ದೇವರು ತಮ್ಮ ಜನರ ಮೇಲೆ ಕರುಣೆ ತೋರಲಿ, ಅವರೊಬ್ಬರೇ ದೇವರೆಂದು ಕಷ್ಟ ಹಿಂಸೆಗಳ ನಡುವೆ ನಿವೇದಿಸುವಂತೆ ಮಾಡಲಿ. ನೋಡಿ, ಅವನಿಗಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ಇವನು ಪ್ರಾಣ ಬಿಡ್ತಾ ಇದ್ದಾನೆ, ಅವನಿಗಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ನೀನು ಕೂಡ ಏನಾಗಬೇಕು? ಆ ದೇವರು ಒಬ್ಬರೇ ಅಂತೇಳಿ ಅರ್ಥ ಮಾಡ್ಕೋಬೇಕು, ನಂಬಬೇಕು. ನೋಡಿ ಪ್ರಿಯರೇ, ನಿಜವಾಗ್ಲೂ ಪರಿಶುದ್ಧಾತ್ಮರು ಅಥವಾ ಯೇಸು ಸ್ವಾಮಿ ತಂದೆ ದೇವರು ನನ್ನೊಳಗಡೆ ಇದ್ದಾಗ, ಅಥವಾ ಯೇಸು ಕ್ರಿಸ್ತರ ಆ ಜನನ ಮರಣ ಪುನರುತ್ಥಾನದಲ್ಲಿ ನಾನು ವಿಶ್ವಾಸ ಇಟ್ಟಾಗ, ಈ 3 ವ್ಯಕ್ತಿಗಳು ಬಂದು ನನ್ನಲ್ಲಿ ವಾಸ ಮಾಡುವಾಗ ನನ್ನ ವಿಶ್ವಾಸ ಕುಂದಿ ಹೋಗಲ್ಲ ಪ್ರಿಯರೇ. ದಿನೇ ದಿನೇ ಆ ವಿಶ್ವಾಸ ಹೆಚ್ಚಲ್ಪಡ್ತದೆ. ಆ ವಿಶ್ವಾಸದ ಮುಖಾಂತರ ನನ್ನ ಮುಖಾಂತರ ದೇವರ ಮಹಿಮೆ ಬೆಳಗಲ್ಪಡ್ತದೆ. ಮಾತ್ರವಲ್ಲ, ಶುಭ ಸಂದೇಶ ಹಬ್ಬಿ ಹರಡ್ತದೆ. ಹಾಲೆಲೂಯಾ, ಹಾಲೆಲೂಯಾ. ನೋಡಿ, ಒಂದು ಮಾತ್ರ ಅರ್ಥ ಮಾಡ್ಕೊಳ್ಳಿ, ಎಲ್ಲಿ ನಿಜವಾಗ್ಲೂ ಕಷ್ಟ ಸಂಕಟ ಇರ್ತದೋ, ಹಿಂಸೆ ಇರ್ತದೋ, ಅಲ್ಲಿ ಒಂದು ಹೊಸ ಸಭೆ ದೇವರೆಬ್ಬಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ಬೇಕಾದ್ರೆ ನೀವು ನೋಡಿ, ಎಲ್ಲೆಲ್ಲಿ ಕಷ್ಟ ಸಂಕಟಗಳನ್ನು ಅನುಭವಿಸಿದ್ದಾರೋ ಅಲ್ಲೆಲ್ಲ ಒಂದು ಹೊಸ ಸಭೆ, ದೇವರು ಇಷ್ಟಪಟ್ಟಂತ ಆತ್ಮಿಕವಾದ ಸಭೆಗಳು ಎದ್ದೇಳ್ತದೆ. ಸ್ಟೇಫನ ಸತ್ತ, ಜನ ಚದ್ರಿ ಹೋದ್ರು, ಏನಾಯ್ತು? ಎಲ್ಲೆಲ್ಲಿ ಚದ್ರಿ ಹೋದ್ರು ಅಲ್ಲೆಲ್ಲ ಒಂದೊಂದು ಸಭೆ ಎದ್ದೇಳ್ತು. ಹಾಲೆಲೂಯಾ. ಸೊ ಇವತ್ತು ನಿಜವಾಗ್ಲೂ ಕಷ್ಟ ಸಂಕಟಗಳ ಮಧ್ಯೆ ನಾವು ಇರೋದಾದ್ರೆ
ನಮ್ಮ ವಿಶ್ವಾಸ ದೇವರು ಮಾಡಿದ ಕಾರ್ಯದಲ್ಲಿ, ಶುಭ ಸಂದೇಶದಲ್ಲಿ ಆದರೆ ನೋಡಿಬೇಕಾದರೆ ಮುಂದಿನ ದಿವಸಗಳಲ್ಲಿ ಅದೇ ಜಾಗದಲ್ಲಿ ದೇವರು ಟೊಳ್ಳಲ್ಲ, ಜೊಂಡಲ್ಲ, ಬಲವಾದ ಗಟ್ಟಿ ಕಾಳುಗಳನ್ನು ಎಬ್ಬಿಸ್ತಾರೆ. ಅದು ನೀವೇ ಆಗಿರ್ಬೋದು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅಂತ ಒಂದು ಕಾರ್ಯ ನಮ್ಮಲ್ಲಿ ಆಗಬೇಕಾದ್ರೆ ಯೇಸು ಮಾಡಿದ ಕಾರ್ಯದಲ್ಲಿ ವಿಶ್ವಾಸ ಇಡೋಣ. ಯೇಸು ಮೆಚ್ಚುವಂತೆ ಬದುಕಲಿಕ್ಕೆ ನಮ್ಮನ್ನು ಬಿಟ್ಕೊಡೋಣ, ಪ್ರಯತ್ನಿಸೋಣ. ಎದ್ದು ನಿಂತ್ಕೊಳ್ಳೋಣ.